ಬಂದ್ರು ಅದು ಕನ್ನಡದಲ್ಲಿ ನಮ್ಮ ಸೈಂಟಿಫಿಕ್ ಅನಾಲಿಸಿಸ್ ಮೇಲೆ ನಾವು ಯಾವ ತರ ಬಳಸ್ಕೋಬಹುದು ಅನ್ನೋದ್ರ ಮೇಲೆ ಮಾತ್ರ ಯೋಚನೆ ಮಾಡ್ಬೇಕು ಅಂತ ನನ್ಗೆ ಅನ್ಸುತ್ತೆ. ಯಾಕೆಂದ್ರೆ ಯಾವ್ದನ್ನೂ ಕೂಡ ಒಳ್ಳೇದಾಗಿ ಬಂದ್ರೆ ಸಾಹಿತ್ಯ ಇರ್ಬೋದು, ಸಮಾಜ ಇರ್ಬೋದು, ಸಂಸ್ಕೃತಿ, ಜಗತ್ತಿನ ಯಾವ ವಸ್ತು ವಿಷಯ ವಿಚಾರಗಳ ಬಗ್ಗೆನೂ ಕೂಡ ನಾವೇನು ತಿರಸ್ಕಾರ ಮಾಡ್ಬೇಕಾಗಿಲ್ಲ. ಒಳ್ಳೆಯದಾಗಿ ನಾವು ಪರಿಗಣಿಸೋದು, ತಕೊಳ್ಳೋದು, ಮತ್ತೆ ಅದ್ರ ಮೇಲೆ ನಮ್ಮದನ್ನಾಗಿ ಮಾಡಿಕೊಳ್ಳುವ ಪರಿಕಲ್ಪನೆ ನಮ್ಮೊಳಗೆ ಬರ್ಬೇಕು ಅಂತ ಹೇಳಿ ನಾನು ಯೋಚಿಸ್ತಾ ಈ ಪ್ರಾಯೋಗಿಕ ವಿಮರ್ಶೆಯ ಕಾರ್ಯ ನನಗೆ ಸೂಕ್ತ ಅಂತ ಅನ್ಸುತ್ತೆ. ಯಾತಕ್ಕೆ ಅಂತಂದ್ರೆ ವೈಜ್ಞಾನಿಕ ಪರಿಕಲ್ಪನೆ ಒಳಗೆ ಇದು ಸಾಹಿತ್ಯವನ್ನು ಕೂಡ ವೈಜ್ಞಾನಿಕ ಪರಿಕಲ್ಪನೆ ಯಾಕೆ ತಕೊಂಡು ಹೋಗಬಾರದು ಅನ್ನೋ ಫೀಲ್ ನನಗೆ ಕಾಡ್ತಾ ಇದೆ. ಹಾಗಾಗಿ ವಿಜ್ಞಾನ ಸಾಹಿತ್ಯ ಅನ್ನೋದನ್ನ ಸೋಷಿಯಲ್ ಸೈನ್ಸ್ ಅನ್ನೇ ನಮ್ಮ ವೈಜ್ಞಾನಿಕ ಪರಿಕಲ್ಪನೆ ಒಳಗೆ ಬಿಟ್ಟಿಲ್ಲ. ನಾವು ಆತರ ಯೋಚನೆ ಮಾಡೋದನ್ನು ಕೂಡ ಕಲ್ತಿಲ್ಲ. ಹಾಗಾಗಿ ಕಲಿತಾ ಇದೆ. ಆ ಪರಿಕಲ್ಪನೆ ಮೇಲೆ ನಾನು ಪ್ರಾಯೋಗಿಕ ವಿಮರ್ಶೆ, ಸೈಂಟಿಫಿಕ್ ಅನಾಲಿಸಿಸ್ ಮೇಲೆ ಮಾಡಕ್ ಸಾಧ್ಯ ಇದೆ ಅಂತ ನಾನು ಅನ್ಕೊಂಡು ಹೀಗೆ ಮಾಡ್ಬೋದಲ್ಲ ಅನ್ನೋ ಪ್ರಯೋಗದಲ್ಲಿ ಮಾತ್ರ ಇದ್ದೇನೆ. ಅದಕ್ಕೆ ಪೂರಕವಾಗಿ ನಾನಿಲ್ಲಿ ಕೆಲವು ಈ ಪದ್ಯಗಳನ್ನ ಒಂದ್ಸತಿ ಓದಿ ನಂತರ ಪ್ರಯೋಗ ಮಾಡುವ ಕೆಲವು ಸೂಕ್ಷ್ಮತೆಗಳನ್ನ ಇಲ್ಲಿ ಹೇಳ್ತಾ ಬರ್ತೀನಿ. ಇದು ನಾನು ಒಬ್ಬನೇ ಮಾಡೋದಲ್ಲ, ನಿಮ್ಮ ಕೈಲಿರುವ ಪದ್ಯಗಳು ಇದ್ರೆ ನೋಡ್ತಾ ನೀವು ಕೂಡ ಹಾಗೆ ಯೋಚನೆ ಮಾಡ್ಬೋದು. ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ನೋಡಿ, ಹಾಗೆ ನೀವು ಕೂಡ ಈ ಒಂದು ಕಾವ್ಯವನ್ನ ವೈಜ್ಞಾನಿಕ ಪರಿಕಲ್ಪನೆ ಮೇಲೆ ಪ್ರಯೋಗ ಮಾಡಕ್ಕೆ ಯಾಕೆ ಸಾಧ್ಯ ಇಲ್ಲ, ಯಾಕೆ ಮಾಡಬಾರ್ದು ಅಂತ ನಿಮ್ಮ ಆಲೋಚನೆ ಕ್ರಮಗಳು ನೀವು ಕೂಡ ಸತ್ಯವನ್ನ ದಾಖಲಿಸ್ತವೆ. ಅದು ಬೇರೆ ತರದ ಆಲೋಚನೆ ಮಾಡಕ್ಕೂ ಕೂಡ ಸಾಧ್ಯ ಆಗತ್ತೆ ಅಂತ ಹೇಳಿ ನನ್ಗೆ ಅನ್ಸುತ್ತೆ. ಆ ತರದಲ್ಲಿ ನನಗೆ ಯಾವ ತರ ಅನಿಸ್ತಾ ಇದೆ ನೋಡಿ ಈ ಪದ್ಯವನ್ನ ಓದ್ತಾ ಇದ್ದಾಗ, ಅಂತ ಕೆಲವು ಟಿಪ್ಪಣಿಗಳ ರೂಪದಲ್ಲಿ ಒಂದಿಷ್ಟು ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಅದಕ್ಕೆ ನೀವೆಲ್ಲರೂ ಕೂಡ ನಿಮ್ಮ ಅನುಭವಕ್ಕೆ ಬಂದಂತ, ನಿಮ್ಗೆ ಹೊಳೆದಂತ ಸೂಕ್ಷ್ಮತೆಗಳನ್ನ ನೀವು ಕೂಡ ಹೇಳ್ಬೋದು. ಸಂವಾದದಲ್ಲಿ ಅದನ್ನ ಚರ್ಚೆ ಮಾಡೋಣ. ನಾನು ಮೊದಲಿಗೆ ಹೇಳೋದಾದ್ರೆ ಒಂದ್ಸರಿ ಪದ್ಯ ಓದ್ತೇನೆ. ಮಂಡಗದ್ದೆಯ ಜೀವಜ್ಜಿಯ ಪತ್ರ. ಅದು ಆರಂಭವಾಗೋದೇ ಹೀಗೆ. ಹೇಗಿದ್ದೀಯ ಕಂದ, ಒಳಗೊಳಗಿಂದ ಒದ್ದುಕೊಂಡು ಬರ್ತೀವಿ. ಒಂದೇ ಎರಡೆ ಹೇಗೆ ಹೇಳಿದ ನನ್ನ ತಾಯಿ, ಆಸೆ ಬರುಕನಲ್ಲ ದೇವರು, ಕೊಟ್ಟ ಭೂಮಿ ನಮಗೆಂದೇ, ಹರಿಸಿದ ಭಾಗೀರಥಿ ಭೂಮಿಗೆ, ಕಟ್ಟಿಕೊಟ್ಟ ಬದುಕು ಭಗವಂತ. ಪುಟ್ಟ ಪುಟ್ಟ ಹೆಜ್ಜೆ ಹಾಕುವ ತನ್ನ ಚಿಣ್ಣರಾಟ ಭೂಮಿ ತಾಯಿಗೆ ರೋಮಾಂಚನ. ಪುಳಕ ಮಡಿಲ ತುಂಬ ಆಗಿದ್ದೇನು ಪೂಜೆ, ತಡಬಡಿಸಿ ನೆಡವಾಗಲೇ ಮುಂದೆ ಮುಂದೆ ಓಡುವ ಧಾವಂತ. ಸಿಕ್ಕಿದನ್ನೆಲ್ಲ ನುಂಗಿ ನುಗ್ಗುವ ಕಾಡ್ಗಿಚ್ಚಿದಾಹ. ಬದುಕು ಬಂಗಾರ ಮಾಡಲು ಬಂದ ಭಾಗೀರಥಿ ಅವಳನ್ನೇ ಬದುಕಿಸುವ ಹುನ್ನಾರ. ನೆಲೆ ಕೊಟ್ಟ ಅವನನ್ನೇ ಬಗೆ ಬಗೆದು ಗೋಳು ಮಾಡಿದ ತಾಯ್ಗಂಡರು. ಸದಾ ಮಡಿಲು ತುಂಬಿಸುತ್ತಿದ್ದ ನೆಲದವನ ಎದೆಯ ಕೊರೆದು ದೋಚಿದರು. ಮಂಡಗದ್ದೆಯ ಸುತ್ತಮುತ್ತ ತೂಗುತ್ತಿದ್ದ ಹಸಿರು ಮಠಾಮಾಯ. ಎಲ್ಲಿ ನೋಡಿದರಲ್ಲಿ ಕಾಂಕ್ರೀಟು ಅಟ್ಟಹಾಸ. ಹೊಗೆ ಕಾರುವ ಕೊಳವೆ, ಗಗನಚುಂಬಿ ಕಟ್ಟಡ, ಒಡೆತನದ ದಾಹ, ತಳವಿಲ್ಲದ ಅಹಂಕಾರ ಬತ್ತಿಸುತ್ತಿದೆ ಬದುಕ ಮಗಳೇ. ಬರುತ್ತದೆ ಮಾತು ಸತ್ತು ನೆನಪೂ ಬೋಳಾಗುವ ಕಾಲ. ಲಕ್ವ ಹೊಡೆದಾಗ ನಮ್ಮನೆಗೆ ಬಡಿತು, ಲಕ್ವ ಮನೆಗೆ ಬಂದಿದ್ ಎಂದಿದೆಯಲ್ಲ ಕಂದ. ಈಗೋ ಹರಿಯೋ ತುಂಗೆಗೆ ಲಕ್ವ, ಭದ್ರಾವತಿಯ ಭದ್ರೆಗಿಲ್ಲ ಭದ್ರತೆ. ಒಂದೆಳೆಯ ಬತ್ತಿಯಂತೆ ಹರಿದರೂ ತುಂಗೆ ಬೆಳಗಿಸುತ್ತಿದ್ದಾಳೆ ನಮ್ಮ ಬದುಕ ನಮ್ಮನಂತೆ. ಶಿವಮೊಗ್ಗೆಯ ತಾಯ ಬೇರು ಈ ತುಂಗೆ, ಹರಿವ ತುಂಗೆ ಅರಸಿ ಬರುತ್ತಿದ್ದ ಹಕ್ಕಿಗಳ ಕಲರವ, ಹಾರಾಟ ಸ್ಥಗಿತ, ಬಣಗುಟ್ಟುತ್ತಿದೆ ಮಂಡಗದ್ದೆಯ ಪಕ್ಷಿಧಾಮ. ಮರೆಯದೆ ಬಾಕೂಸೆ, ತಡ ಮಾಡಬೇಡ, ಮುಂದೆ ಕಾಣಲಿಕ್ಕಿಲ್ಲ ಭೂಪಟದಲ್ಲಿ ಮಂಡಗದ್ದೆ. ಪತ್ರಗುಟ್ಟುತ್ತಿರುವ ನನ್ನ ಜೀವಜ್ಜಿಯೂ ಕೂಡ ಕಾಯುತ್ತಿರುವ ನಿನ್ನ ಜೀವಜ್ಜಿ, ಕಾಯುತ್ತಿರುವ ನಿನ್ನ ಜೀವಜ್ಜಿ. ನೋಡಿ, ಇದು ಒಂದೇ ಸಾರಿ ನಾನು ನೇರವಾಗಿ ಓದಿದ್ದೇನೆ. ಇದನ್ನ ನಾವು ಪ್ರಾಯೋಗಿಕ ವಿಮರ್ಶೆಗೆ ಇಳಿದಾಗಲೇ ಹೇಗೆ ಇಳಿಬಹುದು ಅನ್ನೋದ್ರ ಬಗ್ಗೆ ಮಾತ್ರ ನಾನಿಲ್ಲಿ ಮಾತಾಡಕ್ಕೆ ಬಯಸ್ತೇನೆ.
ಇಲ್ಲಿ ಶೀರ್ಷಿಕೆಯೇ ಮಂಡಗದ್ಯ ಜೀವಜ್ಜಿಯ ಪತ್ರ. ಮಂಡ ಅಂದ್ರೆ ಒಂದ್ ರೀತಿ ಈ ಏನು ಒರಟ ಅಂತ. ಗದ್ದೆಯ ಪರಿಕಲ್ಪನೆ ಸುಮಾರು ಒಂದು ಮಂಡಿಯುದ್ದ ನೀರಿರ್ತಕ್ಕಂಥ ಯಾವ ಸ್ಥಳ ಇರ್ತದೋ ಆ ಜಾಗ ಇರ್ತದೋ ಅದನ್ನ ಗದ್ದೆಯನ್ನ ಪರಿಕಲ್ಪನೆ ಮೇಲೆ ಕರೀತಾರೆ. ಈ ಮಂಡ ಮತ್ತೆ ಗದ್ದೆಯ ಈ ಪರಿಕಲ್ಪನೆ ಸ್ತ್ರೀ ಪುರುಷ ಸಾಂಕೇತಿಕ ರೂಪಾಂತರ ಈ ಪದ್ಯ ಈ ಹೆಸರು ಇರೋದು ಹಾಗೆ ನಾವು ಗ್ರಹಿಸಬಹುದು. ಅಲ್ಲಿ ಗದ್ದೆಯ ಪರಿಕಲ್ಪನೆ ಒಳಗಿರುವಂತದ್ದು ಎಲ್ಲಿ ನೀರಿರುತ್ತೋ ಎಲ್ಲಿ ಮೃದು ಇರುತ್ತೋ ಅಲ್ಲಿ ಜೀವಿಗಳ ಹುಟ್ಟಿಕೊಳ್ತದೆ. ಆ ಜೀವಿಗಳ ಹುಟ್ಟಿಕೊಂಡಿರ್ತಕ್ಕಂಥ ಸ್ಥಳವನ್ನ ಆ ಜೀವಿಗಳ ಪರಿಕಲ್ಪನೆ ಒಳಗೆ ಅದನ್ನ ಜೀವಜ್ಜಿ ಅಂತ ಕರೀತಾರೆ. ಆ ಜೀವಜ್ಜಿ ಮಾತನಾಡ್ತಾ ಇದೆ. ಅದು ಯಾರ ಜೊತೆ? ಮನುಷ್ಯರ ಜೊತೆ. ಅದು ಒಂದು ಸಂವಾದದ ರೂಪದಲ್ಲಿ ಈ ಪದ್ಯ ಕಟ್ಟಲ್ಪಟ್ಟಿದೆ. ಹೇಗೆ ಅಂದ್ರೆ ಅವರು ಪತ್ರದ ರೂಪದಲ್ಲಿ ಮಾತನಾಡ್ತಾವ್ರೆ ಕವಿ. ಆ ಕವಿ ಈ ಜನಗಳ ಜೊತೆ ಅಂದ್ರೆ ಈ ಭಾರತೀಯ ಅಂದ್ರೆ ಜಗತ್ತಿನ ಇಲ್ಲಿ ಕಾವ್ಯ ನೇರವಾಗಿ ತೋರಿಕೆಯ ಒಂದು ರೂಪ ನಮಗೆ ಕಂಡ್ರೆ ಅದರ ಅಂತರಂಗದಲ್ಲಿ ಇನ್ನೊಂದು ಮುಖ ಇರ್ತದೆ. ಎರಡು ಮುಖಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು. ಆ ಯೋಚನೆಯ ರೂಪದಲ್ಲಿ ಕಾವ್ಯದಲ್ಲಿ ಓದುವಾಗ ತೋರಿಸಿದ್ದು ಒಂದು ಮುಖ, ಅದರ ಅಂತರಾಳದಲ್ಲಿ ಇರೋದು ಇನ್ನೊಂದು ಮುಖ. ಆ ಮುಖದ ಒಳಗೆ ನಾವು ಪ್ರವೇಶ ಆಗ್ಬೇಕು. ಅದು ಹೇಳೋದು ಹೇಗೆ ಅಂದ್ರೆ, ಹೇಗಿದೆಯಾ ಕಂದ? ಅಲ್ಲಿ ಕ್ವಶನ್ ಮಾರ್ಕ್ ಇದೆ. ಆ ಕ್ವಶನ್ ಮಾರ್ಕೇನೆ ಇಂಪಾರ್ಟೆಂಟ್. ಯಾತಕ್ಕೆ ಅಂದ್ರೆ ಅದ್ರ ಹಿಂದೆ ಹೇಗಿದೆ, ಹೇಗಿಲ್ಲ ಅವನ್ ಚೆನ್ನಾಗಿಲ್ಲ ಅನ್ನೋದೇ ಅರ್ಥ. ಹೇಗಿದ್ಯಾ ಅಂದ್ರೆ ಅವನ್ ಚೆನ್ನಾಗಿಲ್ಲ ಅಂತ. ಅದಕ್ಕೆ ಕ್ವಶನ್ ಕೇಳ್ತಾ ಇದೆ. ಕ್ವಶನ್ ಮೇಲೆನೆ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಆರೋಗ್ಯ ಇರ್ಬೋದು, ನಮ್ಮ ಸ್ಥಿತಿಗತಿಗಳು ಇರ್ಬೋದು, ಕಷ್ಟ ಸುಖ ನೀವ್ ಏನ್ ಹೇಳ್ತೀರಾ ಕೇಳಿ, ಅದು ಆ ಪ್ರಶ್ನೆ ಒಳಗೆ ಅಡಕಾಗಿದೆ. ಒಳಗೊಳಗಿಂದ ಒದ್ದುಕೊಂಡು ಬರುತ್ತಿದೆ. ನೋಡಿ ಈ ಮಾತು ಹೇಗಿದೆ ಅಂದ್ರೆ, ಅಂತೂ ನೂರಾರು, ಬರೀ 10 ಅಲ್ಲ, ಕೌಂಟ್ಲೆಸ್ ಆ ಸಮಸ್ಯೆಗಳ ನಡುವೆ ಇದಕ್ಕೊಳಗೆ ವಾದ್ದುಕೊಂಡು ಬರ್ತಾವಂತೆ. ಅದು ಬರುತ್ತಿದೆ ಇಲ್ಲ, ಬರುತ್ತಿವೆ ಅಂದ್ರೆ ಅದಕ್ಕೆ ಇತಿಮಿತಿಗಳಿಲ್ಲ. ಅದು ನೋಡಿ ಕಂಟಿನ್ಯೂ ಆಗ್ತಿದೆ ನೋಡಿ. ಒಂದೇ, ಎರಡೇ, ಅಲ್ಲಿ ದೀರ್ಘ ಇದೆ. ಒಂದೇ ಅನ್ನೋದಕ್ಕೂ ದೀರ್ಘ ಇದೆ, ಎರಡೇ ಅನ್ನೋದಕ್ಕೂ ದೀರ್ಘ ಇದೆ, ಮತ್ತೆ ಕ್ವಶನ್ ಮಾರ್ಕ್. ಅವೆರಡರಲ್ಲಿ ಒಂದು ಎರಡೇ ಅಲ್ಲ, ಸಮಸ್ಯೆಗಳು ನೂರಾರು. ಅದ್ರೊಳಗೆ ಯಾವ ಪ್ರಶ್ನೆ ಯಾವ್ದು ಇದು ಅಂತ ಕೇಳಕ್ ಆಗ್ತಾ ಇಲ್ಲ. ನೀವ್ ಎಷ್ಟು ಹೇಳಿದ್ರೆ ಅದು ಸೇರ್ಸ್ಕೊಳ್ತಾ ಹೋಗ್ತಾ ಇರುತ್ತೆ. ಹಾಗೆ ಸಮಸ್ಯೆಗಳು ಇಲ್ಲಿ ಭಿನ್ನವಾಗಿದ್ದಾವೆ. ಅದನ್ನ ಇಟ್ಕೊಂಡೆ ಅಲ್ಲಿ ಕೇಳ್ತಾವ್ರೆ. ಹೇಗೆ ಹೇಳಿದ್ರು ನನ್ನ ತಾಯಿ ಮಗನ ಅಥವಾ ಮಗಳ ಎರಡು ಅಭಿಪ್ರಾಯಗಳು ಇದ್ರೊಳಗಿದೆ. ತನ್ನ ತಾಯಿ ಜೊತೆಗೆ ಮಾತಾಡ್ತಿರೋದು ಅದು ಮಂಡಜ್ಜಿ ನೆಪ ಮಾತ್ರ. ಇಡೀ ಜಗತ್ತಿನ ಎಲ್ಲ ಪ್ರಾಕೃತಿಕ ಪರಿಸರವನ್ನ ಅರ್ಥ ಮಾಡಿಕೊಂಡು ಹೇಳುವಂತ ಧ್ವನಿ ಇದ್ರೊಳಗಿದೆ. ಇದು ಮಂಡಗದ್ದೆ ಒಂದು ಸ್ಥಳ ಅಲ್ಲ, ಇಡೀ ಜಗತ್ತಿನ ಇಡೀ ಭಾರತೀಯ ಕರ್ನಾಟಕದ ಎಲ್ಲ ಸ್ಥಳಗಳು ನಿಮ್ಮ ಮನೆಯ ಆಧಾರಿತವಾಗಿ, ನಿಮ್ಮ ಕುಟುಂಬ ಆಧಾರಿತವಾಗಿ ಇದನ್ನ ಅರ್ಥ ಮಾಡ್ಕೋಬೇಕು. ನಮ್ಮೆಲ್ಲರ ಸಮಸ್ಯೆಗಳಿಗೆ ಕಾರಣ ಏನು? ಯಾಕೆ ಇದು ಹೇಗೆ ಆಗ್ತಾ ಇದೆ? ಇದೇನು ಪರಿಣಾಮ? ನಮ್ಮ ಕಣ್ಣಿಗೆ ಕಾಣಲ್ಲ, ಕಾಣುವುದು ಮಾತ್ರ ಪ್ರಕೃತಿ. ನಾನು ಇದರಲ್ಲಿ 2 ಭಾಗ ಮಾಡ್ತೇನೆ, ಸಾಮಾಜಿಕ ಪರಿಸರ ಮತ್ತು ಪ್ರಾಕೃತಿಕ ಪರಿಸರ. ಈ 2 ಪರಿಸರಗಳ ನೆಲೆಗಟ್ಟಿನಲ್ಲಿ ನಾವು ಈ ಕಾವ್ಯವನ್ನ ವಿಶ್ಲೇಷಣೆ ಮಾಡ್ಬೇಕಾಗತ್ತೆ ಮತ್ತು ಅರ್ಥ ಮಾಡ್ಕೋಬೇಕಾಗತ್ತೆ. ಅದನ್ನ ಇಟ್ಕೊಂಡು ಮುಂದೆ ಒರೆಯೋದು ಆದ್ರೆ ಇಲ್ಲಿ ಒಂದೇ ಅಲ್ಲ, ಎರಡೇ ಅಲ್ಲ, ಇಲ್ಲಿ ತಾಯಿ ಮತ್ತೆ ಕಂದ, ಇಲ್ಲಿ ಮಕ್ಕಳು ಮತ್ತೆ ತಾಯಿಯ ಪರಿಕಲ್ಪನೆ ಈ ಮೊದಲ ಭಾಗದಲ್ಲಿ ನಾವು ಕಾಣ್ತೀವಿ. ಇದು ತಾಯಿಯ ಪರಿಕಲ್ಪನೆಯೊಳಗೆ ಪ್ರಕೃತಿನೂ ಹೌದು, ಭೂಮಿನೂ ಹೌದು, ಮತ್ತೆ ಈ ನಮ್ಮ ತಾಯಿ, ನಿಮ್ಮೆಲ್ಲ ವ್ಯಕ್ತಿಗತ ತಾಯಿ ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಡ್ರೆ ಈ ಸಾಮಾಜಿಕ ಪರಿಸರನೂ ಅರ್ಥ ಆಗುತ್ತೆ, ಮಕ್ಕಳ ಸಂಬಂಧಗಳು ಅರ್ಥ ಆಗುತ್ತೆ, ಮತ್ತೆ ತಾಯಿ ಮತ್ತೆ ಈ ಭೂಮಿ ಮತ್ತೆ ಮಾನವನ ಸಂಬಂಧ ಕೂಡ ಅರ್ಥ ಆಗುತ್ತೆ. ಇದು ಮೊದಲ ಕಾವ್ಯದ ಒಂದು ತಿರುಳು. ಎರಡನೇ ಭಾಗ ಏನ್ ಹೇಳುತ್ತೆ ಅಂದ್ರೆ, ಆಸೆ ಬರುಕನಲ್ಲ ದೇವರು, ಕೊಟ್ಟ ಭೂಮಿ ನಮಗೆಂದೆ. ಅಲ್ಲಿ ಫುಲ್ ಸ್ಟಾಪ್ ಇದೆ, ಎರಡೂ ಕೂಡ ಫುಲ್ ಸ್ಟಾಪ್ ಇದೆ. ಆಸೆ ಬರುಕನಲ್ಲ ದೇವರು, ಕೊಟ್ಟ ಭೂಮಿ ನಮಗೆಂದೆ, ಅದು ದೀರ್ಘ ಇದೆ, ನಮಗೆಂದೇ ಕೊಟ್ಟ ಅನ್ನುವ ಪರಿಕಲ್ಪನೆ ಇದೆಯಲ್ಲ, ಅದು ವಿಮರ್ಶೆಗೆ ಒಳಪಡಿಸ್ಬೇಕು. ನೋಡಿ, ಹರಿಸಿದ ಭಾಗೀರಥಿ ಭೂಮಿಗೆ, ಅದು ಕೂಡ ಫುಲ್ ಸ್ಟಾಪ್. ಇವೆಲ್ಲ ಫುಲ್ ಸ್ಟಾಪ್ ನೋಡ್ಕೊಂಡು ಬರ್ತಾವೆ. ಕೊನೆಗೆ ಸಾಲು ಕಟ್ಟಿಕೊಟ್ಟ ಬದುಕು ಭಗವಂತ. ಆಶ್ಚರ್ಯ ಚಿಹ್ನೆ ಇದೆ. ಈ ಚಿಹ್ನೆಗಳ ಮೇಲೇನೆ ನಾವು ಅರ್ಥವನ್ನ ಹೇಗಾಗೂ ಅರ್ಥ ಮಾಡ್ಕೊಳ್ಳಕ್ ಸಾಧ್ಯ ಇಲ್ಲ. ಆ ಚಿಹ್ನೆಗಳ ಕಾನ್ಸೆಪ್ಟ್ ಮೇಲೇನೆ ಅರ್ಥ ಮಾಡ್ಕೋಬೇಕು.
ಆಸೆ ಬರುತ್ತಾನಲ್ಲ ದೇವರು. ನೋಡಿ, ಇಲ್ಲಿ ದೇವರು ಭಗವಂತ 4 ಸಾಲಿದೆ ಅಲ್ಲಿ. ಮೊದಲ ಸಾಲು ದೇವರಿದೆ, ಕೊನೆಯ ಸಾಲು ಭಗವಂತ ಇದೆ. ಆ ಭಗವಂತ ಆಶ್ಚರ್ಯ ಚಿಹ್ನೆ ಹೇಳ್ತಾ ಇದೆ. 2ನೇ ಸಾಲಿನಲ್ಲಿ ಭೂಮಿ ಇದೆ, 3ನೇ ಸಾಲಲ್ಲೂ ಕೂಡ ಭೂಮಿಗೆ ಅಂತ ಇದೆ. ನೋಡಿ ಈ ಪದಗಳ ಅರ್ಥ ಹೇಗಿದೆ ಅಂತ ಹೇಳಿ, ಪ್ಯೂರ್ಲಿ ಪ್ರಾಕ್ಟಿಕಲ್ ಅನಾಲಿಸಿಸ್ ಆಗ್ಬೇಕಿದು. ಅದ್ರ ಮೇಲೆ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ಕೊನೆಗೆ ಭಾಗೀರಥಿ ಪದ ಇದೆ. ಭಾಗೀರಥಿ ಇಡೀ ದೇಶದ ಪರಿಸರ. ಭಾಗೀರಥಿ, ರತಿ ಪದ ಅದು ರಥ ಮತ್ತೆ ರತಿ, ಈ 2 ಪದಗಳ ಅರ್ಥದೊಳಗೆ ಭಾಗೀರಥಿಯನ್ನ ಅರ್ಥ ಮಾಡ್ಕೋಬೇಕು. ಭಾರತಿ ಅಲ್ಲ ಅನ್ನೋದ್ರೊಳಗೆ ಭಾಗೀರಥಿ ಇದು ಸ್ತ್ರೀ ವಾಚಕನೂ ಹೌದು, ಪುರುಷ ವಾಚಕನೂ ಹೌದು. ಹಾಗಿದೆ. ಹೀಗೆ ಇಲ್ಲೊಂದು ಪುರಾಣದ ಪರಿಕಲ್ಪನೆ ಇದೆ. ಭಾಗೀರಥ ಈ ಭೂಮಿಯನ್ನ ಧರೆಗೆ ಕರ್ಕ ಬಂದಂತೆ. ಈ ಪುರಾಣದ ಪರಿಕಲ್ಪನೆ ಒಳಗೆ ಇದೆ. ಹಾಗಿದ್ಮೇಲೆ ಭಾರತೀಯ ಸಮಸ್ಯೆಗಳು ಏನಾಗ್ತಿದೆ, ಹೇಗೆ ನಾವು ಇದನ್ನ ವಿಚಾರ ಮಾಡ್ಕೋಬೇಕು, ಹೇಗೆ ಯಾವ ತರ ಯೋಚನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಕು. ಹಾಗಾಗಿ ಭಾಗೀರಥಿ ಅನ್ನೋ ಪದನೇ ಇಲ್ಲಲ್ಲಿ ಒಂದು ರೂಪಕ ಮತ್ತು ಪ್ರತಿಮೆ ರೂಪವಾಗಿ ಇಲ್ಲಿ ಕಾಣಿಸ್ತಾ ಹೋಗ್ತದೆ. ಭೂಮಿಗೆನೆ ಈಗೆಲ್ಲ ಸಮಸ್ಯೆ, ಭಗವಂತನೇ ಬಿಟ್ಟ ಮತ್ತೆ ಭಾಗೀರಥ ಕರ್ಕ ಬಂದ ಅನ್ನುವ ಪರಿಕಲ್ಪನೆಗಳಿದ. ಇವೆರಡನ್ನೂ ಕೂಡ ನಾವ್ ಈ ವರ್ತಮಾನದಲ್ಲಿ ವಿಮರ್ಶೆ ಮಾಡ್ಬೇಕಾಗುತ್ತೆ. ಯಾತಕ್ಕೆ ಅಂತಂದ್ರೆ, ದೇವರಿಂದ ಈ ಜಗತ್ತಿನಲ್ಲಿ ಏನೂ ಕೂಡ ಸೃಷ್ಟಿಯಾಗಿಲ್ಲ, ಪ್ಯೂರ್ಲಿ ಸೈನ್ಸ್. ಇದನ್ನ ಬಿಟ್ಟು ದೇವ್ರು ಕೊಟ್ಟ ಅನ್ನೋ ಪರಿಕಲ್ಪನೆಗಳನ್ನ ನಮ್ಗೆ ಹುಟ್ಟಾಕಿ, ನಮ್ಮೆಲ್ಲ ಧರ್ಮ ಗ್ರಂಥಗಳು ಕೂಡ, ನಮ್ಮೆಲ್ಲ ತತ್ವಜ್ಞಾನಗಳು ಕೂಡ, ಮತ್ತೆ ನಮ್ಮ ಸಾಹಿತ್ಯನ ಹೇಳೋದೇ ಹಾಗೆ, ನಮಗೆ ಸತ್ಯವನ್ನು ಹೇಳ್ಕೊಟ್ಟಿಲ್ಲ. ಆ ಪರಿಕಲ್ಪನೆ ಒಳಗೆ ನಾನು ಇಲ್ಲಿ ಏನ್ ಹೇಳಕ್ಕೆ ಬಯಸ್ತೇನೆ ಅಂದ್ರೆ, ದೇವರು ಯಾವುದನ್ನ ದೇವರು ಅಂತ ಕರಿತಾ ಇದ್ದೀವಿ ಅನ್ನುವ ಪರಿಕಲ್ಪನೆ ಮೇಲೆ ಮಾತ್ರ ನಾನು ಇದನ್ನ ವಿಮರ್ಶೆ ಮಾಡ್ತಾ ಹೋಗ್ತೀನಿ. ಗಮನಿಸಿ, ಯಾವ್ದಪ್ಪ ದೇವ್ರು ಅಂದ್ರೆ, ಪ್ರಕೃತಿ ಒಳಗೆ ಜಗತ್ತು ಸೃಷ್ಟಿಯಾಗಿರೋದು ಪ್ಯೂರ್ಲಿ ಸೈನ್ಸ್. ನಮ್ಮಲ್ಲಿ ಪಂಚಭೂತಗಳಿಂದ ಇಡೀ ಜೀವ ಜಗತ್ತು ಸೃಷ್ಟಿಯಾಗಿದೆ ಅಂತ ಎಲ್ಲ ವೇದ ಉಪನಿಷತ್ತುಗಳು, ಸೈನ್ಸ್ ಕೂಡ ಅದನ್ನೇ ಹೇಳ್ತಾ ಇದೆ. ಆದ್ರೆ ಪಂಚಭೂತಗಳಿಗೆ ಹುಟ್ಟಿ ಕಾರಣ ಏನು, ಅದೆಲ್ಲಿಂದ ಬಂತು? ಆ ಪ್ರಶ್ನೆ ಕೇಳಿದ್ರೆ ನಮ್ಮ ಉತ್ತರ ಮತ್ತೆ ವಿಸ್ತರಿಸ್ತಾ ಆಗ್ತಾ ಹೋಗುತ್ತೆ. ಆವಾಗ ಪಂಚಭೂತಗಳಿಗೂ ಮೂಲ ಏನು ಅಂತ ಪ್ರಶ್ನೆ ಬಂದಾಗ ನಾನು ಅದನ್ನ ಬಿಡಿಸ್ತಾ ಹೋದೆ. ಆವಾಗ ಭೂಮಿ, ಆಕಾಶ, ಗಾಳಿ, ನೀರು, ಬೆಂಕಿ, ಈ 5 ಪಂಚಭೂತಗಳು. ಆವಾಗ ಆಕಾಶ ಹೆಂಗ್ ಬಿಡ್ತು, ಭೂಮಿ ಹೆಂಗ್ ಬಿಡ್ತು ಅಂತ ಹೋದಾಗ ಇವೆರಡು ಕ್ಯಾನ್ಸಲ್ ಆಗ್ತವೆ. ಮೂಲ ಉಳಿಯೋದು ತ್ರಿಭೂತಗಳು, ಅಂದ್ರೆ ಗಾಳಿ, ನೀರು, ಬೆಂಕಿ. ಅವು ಹೆಂಗ್ ಬಂದು ಅಂತ ಮತ್ತೆ ಪ್ರಶ್ನೆ ಹಾಕಿದಾಗ ಮತ್ತೆ ಹೊಡಿತಾ ಹೋಗುತ್ತೆ. ಅದ್ರಲ್ಲಿ ಮತ್ತೆ ಒಂದೇ ಅಣು, ಪರಮಾಣು. ಪರಮಾಣು ಹೇಗೆ ಬಂತು ಮತ್ತೆ ಪ್ರಶ್ನೆ. ಆ ಅಣುವಿನಿಂದ ಅದು ತೃಣ, ನಮ್ಮಲ್ಲಿ ಕನ್ನಡದಲ್ಲಿ ಬಳಸ್ತಾರೆ ಅಣು, ಕಣ, ತೃಣ, ಈ ತರದ ಪದಗಳನ್ನು ಬಳಕೆ ಆಗ್ತಾ ಇದೆ. ಆ ತೃಣ ಕಣವನ್ನ ಇವತ್ತು ದೇವಕಣ ಅಂತ ಹೇಳ್ತಾವ್ರೆ. ಆ ದೇವಕಣವನ್ನು ಕೂಡ ಹೊಡಿತೈತೆ ಸೈನ್ಸ್. ಆ ದೇವಕಣನ ಒಡೆದ್ರೆ ಆ ಕೊನೆಗೆ ರೂಪ, ಗಂಧ ಏನೂ ಕಾಣಲ್ಲ, ಅದು ಆಕಾರ ಇಲ್ಲ. ಈ ಸ್ಥಿತಿ ಯಾವ್ದಿರುತ್ತೆ ನೋಡಿ, ಅದು ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಕಣ. ಆ ಸೂಕ್ಷ್ಮ ಕಣನೇ ನಮ್ಮ ಮನಸ್ಸು. ಮನಸ್ಸಿನ ಮುಖಾಂತರ ನಮ್ಮೆಲ್ಲ ಆಲೋಚನೆಗಳು ಬರ್ತಿದ್ದಾವೆ. ಎಲ್ಲ ಗಿಡ, ಮರ, ಪ್ರಾಣಿ, ಪಕ್ಷಿ ಎಲ್ಲದ್ರಲ್ಲೂ ಕೂಡ ಈ ಮನಸ್ಸಿದೆ. ಆ ಮನಸ್ಸಿನ ಮುಖಾಂತರ ನಮಗೆ ಜೀವಗಳು ಚಲನಶೀಲವಾಗಿರೋದು. ಮನಸ್ಸಿಲ್ಲದೆ ಜೀವಕ್ಕೆ ಚಲನ ಇಲ್ಲ. ಅದನ್ನ ವೈಜ್ಞಾನಿಕವಾದ ಸತ್ಯ. ಇದನ್ನ ಅರ್ಥ ಮಾಡಿಕೊಂಡು ನಾವು ಈ ಕಾವ್ಯವನ್ನ ವಿಶ್ಲೇಷಣೆ ಮಾಡ್ಬೇಕಾಗುತ್ತೆ. ಇಲ್ಲಿ ದೇವರಲ್ಲ, ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಕಣ, ನಮಗೆ ಕಣ್ಣಿಗೆ ಕಾಣದ ಕಣ ಏನಿದೆಯೋ ಆ ಕಣನೇ ದೇವರು. ಈ ಪರಿಕಲ್ಪನೆ ಮೇಲೆ ಈ ಸತ್ಯವನ್ನ ಬಿಡಿಸ್ತಾ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಆಮೇಲೆ ನಮ್ಮ ಅರಿವು, ನಮ್ಮ ತಿಳುವಳಿಕೆ, ನಮ್ಮ ಮನಸ್ಥಿತಿಗಳು, ನಮ್ಮ ನಡವಳಿಕೆಗಳು ಏನು ಅಂತದನ್ನ ಇದು ಗೊತ್ತಾಗ್ತದೆ. ಈ ಅರಿವು ಇಲ್ಲದೆ ಈ ಸಾಮಾಜಿಕ ಮತ್ತು ಪ್ರಾಕೃತಿಕ ಪರಿಸರದ ದುಷ್ಪರಿಣಾಮಗಳಿಗೆ ಕಾರಣ ಅಂತ ನನ್ನ ಅಧ್ಯಯನ ಮುಖಾಂತರ ಅದು ಸ್ಪಷ್ಟ ಕೊಡುತ್ತಾ ಇದೆ. ಹಾಗಾಗಿ ಇಲ್ಲಿ ಕವಿ ಬಳಸಿರೋದು ರೂಢಿಗತ ಮಾತು, ಜನಪದೀಯ ಜನಗಳ ನಂಬಿಕೆಯ ಮಾತುಗಳನ್ನ ಆಧರಿತವಾಗಿ ಇಲ್ಲಿ ದೇವರಿಗೆ ಹೋಲಿಸಿ ದೇವರ ಪರಿಕಲ್ಪನೆ ಜನ ಮನಸ್ಸಿನ ಕುರಿತಂತೆ ಈ ಕವಿ ಇಲ್ಲಿ ಬಳಸಿದ್ದಾರೆ. ಹಾಗೆ ನೋಡಿ, ಪುಟ್ಟ ಪುಟ್ಟ ಹೆಜ್ಜೆ ಹಾಕುವ ತನ್ನ ಚಿಣ್ಣರಾಟ ಭೂತಾಯಿಗೆ ರೋಮಾಂಚನ, ಪುಳಕ ಮಡಿಲ ತುಂಬ, ಅದು ಆಶ್ಚರ್ಯ ಚಿಹ್ನೆ ಇದೆ. ಪುಟ್ಟ ಪುಟ್ಟ ಹೆಜ್ಜೆ ಹಾಕುವ ಪರಿಕಲ್ಪನೆ ಇದೆಯಲ್ಲ, ಜೀವ ಈ ಅಂದ್ರೆ ಸಂತಾನೋತ್ಪತ್ತಿಯ ಪರಿಕಲ್ಪನೆ ನೋಡಿ, ಇದು ಜಗತ್ತಿನ ಅಣು
ಕ್ರಿಯೆನೇ ಹೀಗೆ. ಲೈಂಗಿಕತೆ ಅನ್ನುವ ಕ್ರಿಯೆ ಇದೆಯಲ್ಲ, ಅಣುಗಳಿಂದನೇ ಸ್ಟಾರ್ಟ್ ಅದು. ಇದು ಪ್ರಕೃತಿ ವಿರೋಧ ಅಲ್ಲ, ಪ್ರಕೃತಿಯ ಸತ್ಯ, ಪ್ರಕೃತಿ ತತ್ವ. ಇದು ಜೀವ ತತ್ವ ಅಂತ ಕರಿತಾ ಹೋಗ್ತೀನಿ ನಾನು. ಜೀವ ತತ್ವನೇ ಹೀಗೆ. ಇದು ಯಾವುದು ಮೇಲು ಇಲ್ಲ, ಕೀಳು ಇಲ್ಲ, ಸಹಜವಾದ ಬದುಕಿನ ಕ್ರಿಯೆ ಎಲ್ಲಾ ಜೀವಿಗಳಲ್ಲೂ ಕೂಡ. ಆ ಜೀವ ತತ್ವನ ಇದನ್ನ ಇಲ್ಲಿ ಹೇಳ್ತದೆ. ಪುಟ್ಟ ಪುಟ್ಟ ಹೆಜ್ಜೆ ಹಾಕುವ, ಸಣ್ಣ ಸಣ್ಣ ಹುಟ್ಟಿದ ಯಾವ ಜೀವ ಆಗಿರ್ಬೋದು, ಅದು ನಡೆಯಕ್ ಶುರು ಮಾಡುತ್ತದೆ. ಅದು ಆಕ್ಟಿವ್ ಆಗುತ್ತೆ, ನಡೆಯಕ್ಕಿಂತ ಆಕ್ಟ್ ಆಗುತ್ತೆ. ಆಕ್ಟ್ ಆಗುವ ಕ್ರಿಯೆಯನ್ನ ಪುಟ್ಟ ಪುಟ್ಟ ಹೆಜ್ಜೆ ಹಾಕುವ ಅಂತ ಹೇಳಿ ಕವಿ ಬಳಸ್ತಾರೆ. ತನ್ನ ಚಿಣ್ಣರಾಟ ಭೂತಾಯಿಗೆ ರೋಮಾಂಚನ. ಈ ನೋಡಿ, ಬಾಲ್ಯದ ಜೀವನದ ಬೆಳಕಿನಿಂದ ಚಿಣ್ಣರಾಟಕ್ಕೆ ಬಂತು ಅಂದ್ರೆ ಜೀವ ಬೆಳೀತಿದೆ. ಬರೀ ಮನುಷ್ಯ ಕೇಂದ್ರಿತವಾಗಿ ಮಾತಾಡ್ತಿಲ್ಲ ನಾನು. ಅದ್ರೊಳಗೆ ಮನುಷ್ಯನು ಕೂಡ ಒಂದು ಪ್ರಾಣಿಯಾಗಿ, ಮನುಷ್ಯನು ಕೂಡ ಅಲ್ಲಿದ್ದಾನೆ. ಪ್ರತಿ ಗಿಡ, ಮರ, ಪ್ರಾಣಿ, ಪಕ್ಷಿಗಳು ಎಲ್ಲವೂ ಕೂಡ ಬ್ಯಾಕ್ಟೀರಿಯಾಗಳ ಆದಿಯಾಗಿ ಇದೇ ರೂಪ. ಅದು ಪುಟ್ಟ ಪುಟ್ಟ ಚಿಣ್ಣರಾಟ ಭೂತಾಯಿಗೆ ರೋಮಾಂಚನ. ಆ ರೋಮಾಂಚನ ಕ್ರಿಯೆ ನಡೀತಾ ಇದೆಯಲ್ಲ, ಅದು ಆ ಜೀವಜ್ಜಿಗೆ, ಆ ಭೂಮಿಗೆ, ಪ್ರಕೃತಿ ಎಲ್ಲರಿಗೂ ಕೂಡ ಇದನ್ನ ನೋಡ್ತಾ ಕಾಣ್ತಾ ಅದಕ್ಕೊಂಥರ ಆಶ್ಚರ್ಯ ಆಗ್ತಿದೆ, ರೋಮಾಂಚನ ಆಗ್ತಿದೆ. ನನ್ನೊಳಗೆ ಹುಟ್ಟಿದ ನನ್ನ ಜೀವಿಗಳು, ನನ್ನ ಮಕ್ಕಳು, ಮೊಮ್ಮಕ್ಕಳು ಹೀಗೆ ಇದೆಯವಲ್ಲಪ್ಪ ಅಂತೇಳಿ ನೋಡಿ ಆನಂದಿಸ್ತಾ ಇದೆ ಆ ಭೂಮಿ ತಾಯಿ. ಪ್ರಕೃತಿ ತಾಯಿನೂ ಹೌದು, ಭೂಮಿ ತಾಯಿನೂ ಹೌದು, ಮತ್ತೆ ಹೆತ್ತ ತಾಯಿಯೂ ಕೂಡ ಇದೆ. ತನ್ನ ಮಗುವಿನ ಚಿನ್ನಾಟವನ್ನ ನೋಡ್ತಾ ಇದೆ ತಾಯಿ, ಆನಂದ ಪಡ್ತಾಳೆ. ಆ ಕ್ರಿಯೆ ಭೂಮಿಗೂ ನಡೀತಾ ಇದೆ, ಪ್ರಕೃತಿಗೂ ನಡೀತಾ ಇದೆ. ಇದನ್ನ ನಾವು ಅರ್ಥ ಮಾಡ್ಕೊಂಡು, ಇದು ಮಾನವ ಕೇಂದ್ರಿತ ಸಮಾಜವನ್ನು ಬಿಟ್ಟು ನಾವು ಜೀವ ಕೇಂದ್ರಿತ ನೆಲೆಯಲ್ಲಿ ಯೋಚನೆ ಮಾಡ್ತಾ ಹೋದಾಗ ಮಾತ್ರ ಈ ಸ್ಥಿತಿ ನಮಗೆ ಗಮನಕ್ಕೆ ಬರುತ್ತೆ. ಇಲ್ಲಿ ಮಡಿಲ ತುಂಬಾ ಪುಳಕ ಅಂತಾನೂ ಹಾಕ್ಬೋದಾಗಿತ್ತು. ಆದ್ರೆ ಇಲ್ಲಿ ಈ ಲೈನ್ ಅಲ್ಲಿ ನೋಡಿ, ಪುಳಕ ಮಡಿಲ ತುಂಬ ಅನ್ನೋ ಪರಿಕಲ್ಪನೆ ಇದೆಯಲ್ಲ, ಅದು ತುಂಬಿ ನಿಂತಿದೆ, ಸಮೃದ್ಧತೆಯ ಸಂಕೇತ. ಅದು ಭೂಮಿ ತಾಯಿಗೆ ಕಂಡಂತ ಅನುಭವ ಸತ್ಯ. ತುಂಬಾ ಕೊನೆಗೆ ಬದಲು ಬಂದ್ಬಿಟ್ಟಿದ್ರೆ ಅದ್ರ ರೂಪ ಬೇರೆ ಆಗಿರೋದು. ತುಂಬಾ ಪುಳಕ ಮಡಿಲ ಅಂತ ಆಗಲ್ಲ, ಅಥವಾ ಮಡಿಲ ತುಂಬಾ ಪುಳಕ ಮೇಜರ್ ಆಗದು. ಪುಳಕ ಮೇಜರ್ ಅಲ್ಲ. ಇಲ್ಲಿ ಕವಿ ಯಾತ್ರಿಕ ಬಳಸವ್ರೆ ಅಂತಂದ್ರೆ ಪುಳಕ ಮಡಿಲ ತುಂಬ ಅನ್ನೋದು ಕ್ರಿಯೆ ಇದೆಯಲ್ಲ, ತುಂಬಿದಂತ ಮಡಿಲು, ಸಮೃದ್ಧವಾದಂತ ಸ್ಥಿತಿ. ಭೂಮಿ ತಾಯಿ ಹಸಿರು ತುಂಬಿದಾಗ ಹೇಗಿರುತ್ತೆ ನೋಡಿ, ಆ ಪರಿಕಲ್ಪನೆ ಮೇಲೆ ನಾವು ಈ ಲೈನ್ ಅನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದನ್ನ ಈ ಕವಿ ಈ ಸ್ವರೂಪದಲ್ಲಿ ತನ್ನ ಕಾವ್ಯದ ಮೂಲಕ ಅದನ್ನ ಹೇಳ್ತಾ ಹೋಗ್ತಾಳೆ. ಆಮೇಲೆ ಇಲ್ಲಿ ಇನ್ನೊಂದು ಮಾತಿದೆ, ಒಂದು ನಿಮಿಷ. ಆಗಿದ್ದೇನು ಕೂಸ ನೋಡಿ, ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಪುಟ್ಟ ಪುಟ್ಟ ಹೆಜ್ಜೆ ಹಾಕುವ ತನ್ನ ಚಿಣ್ಣರಾಟ ಭೂತಾಯಿಗೆ ರೋಮಾಂಚನ, ಪುಳಕ ಮಡಿಲ ತುಂಬ ಅನ್ನುವ ನಾಟಕ ಇದು ಇಡೀ ಪ್ರಕೃತಿಯ ಸಮೃದ್ಧತೆಯ ಸ್ಥಿತಿಯನ್ನ ಹೇಳ್ತಾ ಇದೆ ಒಂದು ಭಾಗ. ಎರಡನೇ ಭಾಗವನ್ನ ಮತ್ತೆ ಆಗಿದ್ದೇನು ಮಗಳು ಅಥವಾ ಮಗ ಹೇಳ್ಕೊಳ್ತಿದ್ದೀನ ತಾಯಿ ಅಜ್ಜಿ ಜೊತೆ, ಆವಾಗ ಇವನ್ನೆಲ್ಲ ಕೇಳಿ ಸಂತೋಷ ಆಗಿದೆಯಲ್ಲ, ಆ ಸಂತೋಷ ಆಗಿದ್ದನ್ನ ತಾಯಿಗೆ ಮತ್ತೆ ಭೂಮಿಗೆ ಆನಂದವಾಗಿದ್ದ ಸಮೃದ್ಧತೆಯ ಸ್ಥಿತಿಯನ್ನು ಹೇಳ್ಕೊಳ್ತಿರೋದು ಒಂದು ಭಾಗ. ಆದ್ರೆ ಎರಡನೇ ಭಾಗದಲ್ಲಿ ಆಗಿದ್ದೇನು ಕೂಸೆ ನೋಡಿ, ಕ್ವಶನ್ ಮಾರ್ಕ್ ಹೇಗಿದೆ ಅಂತೇಳಿ, ಏನೋ ಈಗ ಆತಂಕ ಆಗಿದೆ ಅಂತ. ಆ ಆಗಿದೆ ಅನ್ನುವ ಸಿಂಬಲ್ಲೇ ಇಲ್ಲಿ ಕ್ವಶನ್ ಮಾರ್ಕ್. ತಡಬಡಾಯಿಸಿ ನಡೆವಾಗಲೇ ಮುಂದೆ ಓಡುವ ಧಾವಂತ, ಸಿಕ್ಕಿದನ್ನೆಲ್ಲ ನುಗ್ಗುವ ಕಾಡ್ಗಿಚ್ಚು ದಾಹ, ಬದುಕ ಬಂಗಾರ ಮಾಡಲು ಬಂದ ಭಾಗೀರಥಿ, ಅವಳನ್ನೇ ಬತ್ತಿಸುವ ಹುನ್ನಾರ, ನೆಲೆ ಕೊಟ್ಟ ಅವನನ್ನೇ ಬಗೆದು ಗೋಳು ಮಾಡಿದ ತಾಯಿಗಂಡರು. ಈ ಮಾತು ನೋಡಿ ಹೇಗಿದೆ. ಇಡೀ ಪ್ರಕೃತಿಯನ್ನ, ಇಡೀ ಜಗತ್ತನ್ನೇ ಇಲ್ಲಿ ಯಾವ ತರದ ದುಷ್ಪರಿಣಾಮಕ್ಕೆ ಒಳಗಾಗ್ತಿದೆ, ಪರಿಸರದ ಸ್ಥಿತಿಗತಿಗಳು ಏನಾಗ್ತಿದೆ, ಭಾರತದ ಸ್ಥಿತಿಗತಿಗಳು ಏನಾಗ್ತಿದೆ, ಕರ್ನಾಟಕದ ಸ್ಥಿತಿ ಏನಾಗ್ತಿದೆ, ನಮ್ಮ ಊರು ಸುತ್ತಮುತ್ತಲಿನ ಪರಿಸರ ಏನಾಗ್ತಿದೆ, ನಮ್ಮ ಕುಟುಂಬದೊಳಗೆ ಏನಾಗ್ತಿದೆ, ಅಲ್ಲಿವರೆಗೂ ಯೋಚನೆ ಮಾಡ್ಬೇಕು. ಇದನ್ನ ಹೇಳುತ್ತೆ. ಮತ್ತೆ ತಡಬಡಾಯಿಸ್ತಾ ನಡೆಯುವಾಗಲೇ, ಅಂದ್ರೆ ಮಕ್ಕಳು ನಡೆಯುವಾಗಲೇನೆ ತಡಬಡಾಯಿಸೋದು ಯಾವಾಗ, ಆ ಮಕ್ಕಳು ನಡೆಯುವಾಗಲೇ ಮುಂದೆ ಓಡುವ ಧಾವಾಂತ, ಅಯ್ಯೋ ಓಡ್ಬೇಕು ಅಂತ ಚಟುವಟಿಕೆ ಒಳಗೆ ಓಡ್ತಾ ಇರ್ತಾರೆ. ಈ ಧಾವಾಂತದ ಕ್ರಿಯೆ
ಆಧುನಿಕ ಮತ್ತೆ ಮನುಷ್ಯನ ಬೆಳವಣಿಗೆಯ ಅಭಿವೃದ್ಧಿಯ ಬೆಳವಣಿಗೆಗಳು ಈ ಕಡೆ ನಾವು ಗಮನ ಕೊಡ್ಬೇಕು. ಹಾಗೆ ತಡಬಡಾಯಿಸಿ ನೆಡಬಾಗಲ ಮುಂದೆ ಬಂದು ಓಡುವ ಧಾಮ ಅಂತ, ಮುಂದೆ ಬಂದು ಓಡುವ ಧಾಮ ಅಂತ ಮಕ್ಕಳ ಪರಿಕಲ್ಪನೆ ನೋಡಿದ್ರೆ ಜಗತ್ತಿನ ಅಭಿವೃದ್ಧಿಯ ಪರಿಕಲ್ಪನೆ ಒಳಗೆ ಇದೇ ತರ ಹೋಗ್ತಾ ಇದೆ. ಅದನ್ನ ಕವಿ ಈ ಸಾಲೊಳಗೆ ಧ್ವನಿಸ್ತಾ ಹೋಗ್ತಾರೆ. ಸಿಕ್ಕಿದ್ದನ್ನೆಲ್ಲ ನುಗ್ಗುವ ಕಾಡ್ಗಿಚ್ಚು ದಾಹ. ನೋಡಿ ಹೋಗ್ತಾ ಅಭಿವೃದ್ಧಿ ಏನೇನ್ ಸಿಕ್ತೋ ಅವೆಲ್ಲವನ್ನೂ ಕೂಡ ಅದು ನುಂಗುವ ಕಾಡ್ಗಿಚ್ಚು ಅಂತಂದ್ರೆ ಬೆಂಕಿ ರೂಪದಲ್ಲಿ ಅದನ್ನ ತಿಂತ ಇದೆ, ಅದು ನುಂಗ್ತಾ ಇದೆ. ಆ ತರ ಅಭಿವೃದ್ಧಿಗಳು ಬೆಳವಣಿಗೆ ಆಗ್ತಿದೆ ಅಂತ ಹೇಳ್ತಾ ಹೋಗುತ್ತೆ. ಬದುಕು ಬಂಗಾರ ಮಾಡಲು ಬಂದ ಭಾಗೀರಥಿ ಇಡೀ ದೇಶದ ಪ್ರತಿನಿಧಿ. ಯಾತಿಕೆ ಅಂದ್ರೆ ಇದು ಉತ್ತರಾಖಂಡನಲ್ಲಿ ಹುಟ್ಟಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತೆ ಬಿಹಾರ, ಈ ಬೇರೆ ಬೇರೆ ಸುತ್ತಮುತ್ತಲಿನ ಎಲ್ಲಾ ರಾಜ್ಯಗಳನ್ನು ಕೂಡ ಅಲ್ಲಿ ಹರಿದು ಬರುತ್ತೆ. ಅದು ತುಂಗೆಯ ನಡುವೆ ಸೇರುತ್ತೆ. ಹೀಗೆ ಇಡೀ ತುಂಗೆ ನದಿ ಯಾವ ತರ ಬೆಳವಣಿಗೆ ಆಗ್ತಾ ಇದೆಯೋ ಆ ಬೇಸಿನ ಮೇಲೆ ಅಲ್ಲಿ ಗಂಗೆಗೆ ಬಂದು ಅದು ಸೇರುತ್ತೆ. ಆ ಸೇರುವ ಅದು ಈ ಭಾಗೀರಥಿ ಹೊಳೆ ಅಥವಾ ಈ ನದಿ ಇದು ಯಾವ ತರ ವಿಸ್ತರಿಸ್ತಾ ಹೋಗುತ್ತೆ ಅನ್ನೋದನ್ನ ಇಲ್ಲಿ ಸಾಂಕೇತಿಕ ಭಾರತದ ಪ್ರತಿನಿಧಿಯಾಗಿ ಈ ಪದವನ್ನ ಇಲ್ಲಿ ಈ ಕವಿ ಬಳಸ್ತಾರೆ. ಅದು ಯಾತಕ್ ಬಂದಿದೆ? ಬದುಕು ಬಂಗಾರ ಮಾಡಲ್ಲಂತ ಬಂದಿದೆ. ಆದ್ರೆ ಇಲ್ಲಿ ಏನ್ ನಡೀತಾ ಇದೆ? ಬಂಗಾರದಂತ ಬದುಕನ್ನ ಮನುಷ್ಯ ಹಾಳು ಮಾಡ್ಕೊಳ್ತಿದ್ದಾನೆ. ಏನ್ ಮಾಡ್ಕೊಳ್ತಿದ್ದಾನೆ ಇಲ್ಲಿ? ಅದು ಮಾಡ್ತಾ ಇಲ್ಲ, ಮನುಷ್ಯನೇ ತನ್ನ ಬದುಕನ್ನ ನಿರ್ಮಾಣ ಮಾಡ್ಕೊಳ್ತಿದ್ದಾನೆ. ಅದ್ರ ಮೇಲೆ ಈ ಕಾವ್ಯ ಆ ತರ ತಮ್ಮ ಧ್ವನಿಯನ್ನ ಇಲ್ಲಿ ಕೊಡ್ತಾ ಹೋಗುತ್ತೆ. ಅದು ಹೆಂಗ್ ನಡೀತಿದೆ ನೋಡಿ. ಅವಳನ್ನೇ ಬತ್ತಿಸುವ ಹುನ್ನಾರ, ಅದು ಆಶ್ಚರ್ಯ ಚಿಹ್ನೆ ಇದೆ. ಅವಳನ್ನೇ ಬತ್ತಿಸುವ ಹುನ್ನಾರ ಅಂದ್ರೆ ಏನು? ಈ ಮಾನವ ಅದನ್ನ ಹುನ್ನಾರ ಮಾಡ್ತಾವನೆ, ಅವಳನ್ನೂ ಕೂಡ ಬತ್ತಿಸ್ತಾ ಇದ್ದಾಳೆ. ಭಾಗೀರಥಿ ಒಂದೇ ಬತ್ತಿಸ್ತಾ ಇಲ್ಲ, ಇಡೀ ಶಿವಮೊಗ್ಗ ಜಿಲ್ಲೆನಲ್ಲಿರ್ತಕ್ಕಂಥ ಆ ಭದ್ರಾ ನದಿನೂ ಸೇರಿದಂತೆ ಅಲ್ಲಿರುವ ತುಂಗ ಈ ಎಲ್ಲ ನೀರು ಎಲ್ಲಿರ್ತದೋ, ನದಿ, ಸಮುದ್ರ, ಕೆರೆ, ಕಟ್ಟೆಗಳ ಆದಿಯಾಗಿ ನೀರು ಇವತ್ತು ಕಲ್ಮಶಗೊಂಡು ಅದು ಅದರಿಂದ ಆಗಿರುವ ದುಷ್ಪರಿಣಾಮಗಳನ್ನ ನೀವು ಎಲ್ಲವನ್ನು ಕೂಡ ನೀವು ನೆನಪು ಮಾಡ್ಕೋಬೇಕು. ಅವಳನ್ನ ಭಾಗೀರಥಿ ಅವಳನ್ನೇ ಬತ್ತಿಸೋ ಹುನ್ನಾರ ಅಂತಂದ್ರೆ ನೀರೆಲ್ಲ ಸೀದು ಹೋಗಿದೆ. ಇದು ಭೂಗರ್ಭ ಶಾಸ್ತ್ರ, ಭೂಮಿಯ ನೀರು ಕೂಡ ಕಲ್ಮಶ ಆಗ್ತಾ ಇದೆ. ಹಾಗಾಗಿ ನೀರು ಕೂಡ ಎಲ್ಲೂ ಕೂಡ ಖಾಲಿ ಆಗ್ತಾ ಇದೆ. ಅದರ ಪರಿಣಾಮಗಳು ಎಲ್ಲವನ್ನು ಕೂಡ ಅಲ್ಲಿ ನಾವು ಯೋಚನೆ ಮಾಡ್ಬೇಕೆ ಅವಕಾಶ ಇದೆ. ಹಾಗೆ ನೆಲೆ ಕೊಟ್ಟ ಅವನನ್ನೇ ಬಗೆದು ಬೋಳು ಮಾಡಿದ ತಾಯ್ಗಂಡರು ಯಾರು? ಇವರು ತಾಯ್ಗಂಡರ ಪರಿಕಲ್ಪನೆ ಏನಿದೆ ಇಲ್ಲಿ ಗಮನಿಸ್ಬೇಕು. ಇಲ್ಲೆಲ್ಲ ಬಂಡವಾಳಶಾಹಿ ವರ್ಗ ಮತ್ ಎಲ್ಲ ಅಧಿಕಾರಸ್ಥ ವರ್ಗ ಇಂಥ ಭೂಮಿಯ ಹುನ್ನಾರಗಳಿಗೆ, ಭೂಮಿಯನ್ನ ಬರಿದು ಮಾಡುವ, ಪರಿಸರವನ್ನ ಬರಿದು ಮಾಡುವ ತಂತ್ರಗಾರಿಕೆಯನ್ನ ಮಾಡ್ತಿರೋದು ಪರಿಣಾಮ ಇವತ್ತು ಎಲ್ಲ ಜೀವ ಜಗತ್ತು ಬರೀ ಮಾನವರಷ್ಟೇ ಅಲ್ಲ, ಎಲ್ಲ ಗಿಡ, ಮರ, ಪ್ರಾಣಿ, ಪಕ್ಷಿಗಳು, ಕೀಟಾದಿಗಳ ಆದಿಯಾಗಿ ಏನೂ ಇಲ್ಲ, ಎಲ್ಲ ಕೂಡ ವಿನಾಶ ಹಂತದ ಬರ್ತಾ ಇರೋದ್ರನ್ನ ಈ ಮಾತು ಹೇಳ್ತದೆ. ತಾಯ್ಗಂಡರು ಅನ್ನುವ ಬಂದ ಮಾತು ನೋಡಿ, ತಾಯಿ ಗಂಡ ಇದು ಎರಡು ಪರಿಕಲ್ಪನೆ ಒಳಗಿದೆ. ತಾಯಿಯ ಗಂಡ ಅಪ್ಪ, ಮಗ ಹೇಳುದು, ಮಗು ಹೇಳುದು. ತಾಯಿಯ ಗಂಡ ಅಂದ್ರೆ ಅಪ್ಪ ಒಂದು ಅರ್ಥ. ಇನ್ನೊಂದು ಅರ್ಥ ತಾಯಿ ಗಂಡ ಅಂದ್ರೆ ತಾಯಿಗೆ ಗಂಡನಾಗುವ ಕ್ರಿಯೆ, ಇದು ದುರಂತ ಕ್ರಿಯೆ. ಆ ತರದ ಪರಿಕಲ್ಪನೆಯಲ್ಲಿ ಈ ಕಾವ್ಯದ ಎರಡು ಅರ್ಥಗಳನ್ನ ಗುಣಿಸ್ತಾ ಇದೆ. ಯಾರು ತಾಯಿಗೆ ಗಂಡನಾಗುವ ಅಪ್ಪ ಸಹಜವಾದ ಪ್ರಕ್ರಿಯೆ, ಅದ್ರ ಬಿಟ್ಟು ಇಲ್ಲಿ ತಾಯಿಗೆ ಗಂಡನಾಗುವ ಮಗನ ಪರಿಕಲ್ಪನೆ ಇದೆಯಲ್ಲ, ಅದು ಡೇಂಜರ್. ಆ ತರದ ಪರಿಕಲ್ಪನೆ ಒಳಗೆ ಇಡೀ ಜಗತ್ತಿನ ಜೀವರಾಶಿಯ ಪರಿಕಲ್ಪನೆಗಳಿಗೆ ಅಭಿವೃದ್ಧಿಯ ಸಾಂಕೇತಿಕಗಳು ಬರೀ ಮಾನವ ಕೇಂದ್ರಿತ ನೆಲೆನಲ್ಲಿ ನಡೀತಿದೆ ಹೊರತು ಜೀವ ಕೇಂದ್ರಿತ ನೆಲೆನಲ್ಲಿ ಈ ಅಭಿವೃದ್ಧಿಯ ಪರಿಕಲ್ಪನೆಗಳು ಇವತ್ತು ನಡೀತಾರೆ. ವಿತ್ ಸೈನ್ಸ್, ಬರೀ ಸೋಷಿಯಲ್ ಸೈನ್ಸ್ ಅಷ್ಟೇ ಅಲ್ಲ, ಬರೀ ಅಭಿವೃದ್ಧಿ ಕಾರ್ಯಗಳಷ್ಟೇ ಅಲ್ಲ, ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸೈನ್ಸ್ ಕೂಡ ಮಾನವ ಕೇಂದ್ರಿತ ನೆಲೆನಲ್ಲೇ ನಡೀತಿರೋದು ದುಷ್ಪರಿಣಾಮ ಇವತ್ತು ಜಗತ್ತು ಎದುರಿಸ್ತಾ ಇದೆ. ಆ ಪರಿಣಾಮವನ್ನು ಹೋಗಲಾಡಿಸೋದು ಹೇಗೆ, ಏನಾಗಿರ್ಬೇಕು, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ಕವಿ ನಮ್ಮ ಮುಂದೆ ಆ ತಿಳುವಳಿಕೆ ಪ್ರಜ್ಞೆಯನ್ನ ತರಕ್ಕೆ ಪ್ರಯತ್ನ ಮಾಡ್ತಾ ಇದೆ. ನೋಡಿ, ಸದಾ ಮಡಿಲು ತುಂಬಿಸುತ್ತಿದ್ದ ನೆಲದೌವನ ಎದೆಯ ಕೊರೆದರು ದೋಚಿದರು. ಮಂಡಗದ್ದೆಯ ಸುತ್ತಮುತ್ತ ತೂಗುತ್ತಿದ್ದ ಹಸಿರು ಮಠಾಮಾಯ.
ನೋಡಿ ಹೇಗಿದೆ ಮಂಡಗದ್ದೆ. ನೋಡಿ ಜಗತ್ತಿನ ಬಗ್ಗೆ ಮಾತಾಡ್ತಾ ಬಂದಂತ ಭಾರತದ ಬಗ್ಗೆ ಮಾತನಾಡ್ತಾ ಈ ಕಾವ್ಯ ಇಲ್ಲಿ ಮಂಡಗದ್ದೆಗೆ ಬಂದು ತಲುಪಿದೆ. ಇದು ಹಂತಗಳು. ಪ್ರಕೃತಿಯ ವಿನಾಶದ ಕಾರ್ಯಗಳು, ದುಷ್ಪರಿಣಾಮದ ಕಾರ್ಯಗಳು ಹೇಗೆ ಮಂಡಗದ್ದೆಗೆ ಬಂದು ಸೇರಿದೆ ಅನ್ನೋದಕ್ಕೆ ಈಗ ಇಲ್ಲಿ ಮಂಡಗದ್ದೆಯ ಪ್ರಸ್ತಾಪ ಬರುತ್ತೆ. ಇಲ್ಲಿ ಮಡಿಲು ಸದಾ ಮಡಿಲು ತುಂಬಿಸುತ್ತಿದ್ದ ನೆಲದೌವನ ಎದೆಯ ಕೊರೆದರು ದೋಚಿದರು. ನೋಡಿ ಈ ಪ್ರಕೃತಿ, ಈ ಭೂಮಿ ಸದಾ ಅಂದ್ರೆ ಎನಿ ಟೈಮ್, ಚಳಿಗಾಲ, ಮಳೆಗಾಲ, ಬೇಸಿಗೆಕಾಲ, ನೀವು ಯಾವ ಕಾಲಗಳನ್ನ ಹೇಳ್ತೀರಿ ಹೇಳಿ, ಆಯಾ ಕಾಲಕ್ಕನುಗುಣವಾಗಿ ಅದು ಮಡಿಲು ತುಂಬಿರ್ತದಂತೆ ಸಮೃದ್ಧಿಯನ್ನ ಕೊಡ್ತಾ ಇತ್ತು. ಒಂದೇ ಪ್ರದೇಶದಲ್ಲ, ಜಗತ್ತಿನ ಪರಿಸರದ ಬಗ್ಗೆ ನಾವಿಲ್ಲಿ ಯೋಚನೆ ಮಾಡ್ಬೇಕು. ಅದು ಮಡಿಲು ತುಂಬಿಸುತ್ತಿದ್ದ, ತಾನು ಮಡಿಲು ತುಂಬಿಸ್ಕೊಳ್ತಿತ್ತು, ಬೇರೆಯವರನ್ನ ಅಂದ್ರೆ ಜೀವಿಗಳನ್ನ ಅಥವಾ ಮಾನವರನ್ನು ಕೂಡ ಮಡಿಲು ತುಂಬಿಸ್ತಿದ್ದಂತ ಈ ನೆಲದವನ ಎದೆಯನ್ನ ಕೊರೆದು ದೋಚಿದರು. ನೋಡಿ ಎಲ್ಲಿದೆ ದುರಂತದ ಕ್ರಯ, ಮಾನವನ ಕಾರ್ಯ ಹೇಗಿದೆ ಅನ್ನೋದನ್ನ ಗಮನಿಸ್ಬೇಕು. ಮಂಡಗದ್ದೆಯ ಸುತ್ತಮುತ್ತ ತೂಗುತ್ತಿದ್ದ ಹಸಿರು ಮಠಾಮಾಯ ಮಂಡಗದ್ದೆಗೆ ಬಂದಿದೆ. ಈಗ ಅದೆಲ್ಲ ಇರ್ತಕ್ಕಂಥ ಸುತ್ತಮುತ್ತ ಪರಿಸರ ಹಸಿರು ಅಂತ ಇಲ್ಲವೇ ಇಲ್ಲ. ಅಲ್ಲಿ ನೋಡಿದರೆ ಕಾಂಕ್ರೀಟ್, ಅಟ್ಟಹಾಸ, ಹೊಗೆ ಕಾರುವ ಕೊಳವೆ, ಗಗನಚುಂಬಿ ಕಟ್ಟಡ, ಒಣತನದ ದಾಹ, ತಳವಿಲ್ಲದ ಅಹಂಕಾರ ಬತ್ತಿಸುತ್ತಿದ್ದು. ಬದುಕ ಮಗಳೇ, ಬರುತ್ತದೆ ಮಾತೂ ಸತ್ತು, ನೆನಪೂ ಬೋಳಾಗುವ ಕಾಲ. ನೋಡಿ ಇದು ಭವಿಷ್ಯದ ಪರಿಕಲ್ಪನೆ ಬಗ್ಗೆ ಕವಿ ಏನ್ ಹೇಳ್ತಾವ್ರೆ ಅಂತ ಹೇಳಿ. ನಾಳೆ ದಿವಸ ನಮ್ಮ ಮಾತಷ್ಟೇ ಇರಲ್ಲ, ನೆನಪು ಕೂಡ ಉಳಿಯಲ್ಲ. ಅಂತ ಸ್ಥಿತಿ ಭವಿಷ್ಯದ ನಾಳೆಯ ದಿನಗಳು ನಮ್ಮನ್ನ ಎದುರಿಸ್ತವೆ, ಕಾಯ್ತಾ ಇದೆ. ಅದಕ್ಕಾಗಿ ಮಾಡ್ತಿರುವಂತ ಈ ಮಾನವ ಕೇಂದ್ರಿತ ಈ ಕಾರ್ಯಕ್ರಮಗಳಿದಾವಲ್ಲ, ಈ ಅಭಿವೃದ್ಧಿಯ ಕಾರ್ಯ, ಅದರ ದುಷ್ಪರಿಣಾಮ ಇಂಥ ಸ್ಥಿತಿ ತರುತ್ತೆ ಅನ್ನೋದನ್ನ ಹೇಳ್ತಾರೆ. ಇದು ಸೈನ್ಸ್, ವಿಜ್ಞಾನದ ಪರಿಕಲ್ಪನೆ ಈ ಕಾವ್ಯದಲ್ಲಿ ಬರ್ತದೆ. ಇದು ಭವಿಷ್ಯದ ಪರಿಕಲ್ಪನೆ, ಕವಿ ಆಶಾವಾದಿತನ ಇಲ್ಲಿ ಮಡುಗಡ್ತಾ ಹೋಗ್ತಾ ಇದೆ. ಇದನ್ನೇ ನಾನು ಒಂದ್ಸತಿ ಹೇಳ್ತೀನಿ, ಇದು ಸಾಹಿತ್ಯ ಅನ್ನೋದೇ ಮಲ್ಟಿ ಡಿಸಿಪ್ಲಿನರಿ. ಈ ಸಾಹಿತ್ಯದಲ್ಲಿ ಏನು ಬರುತ್ತೆ ಏನಿಲ್ಲ ಅನ್ನೋದಿಲ್ಲ, ಇದ್ರ ಪ್ರಜ್ಞೆ ನಮಗೆ ಗೊತ್ತಿರ್ಬೇಕು. ಮಲ್ಟಿ ಡಿಸಿಪ್ಲಿನರಿ ಬಹುಶಿಸ್ತೀಯ ಮಾರ್ಗದ ಬಗ್ಗೆ, ದೃಷ್ಟಿಕೋನಗಳ ಬಗ್ಗೆ ಮಾತಾಡ್ತಾರೆ. ಪ್ಯೂರ್ಲಿ ಒರಿಜಿನಲ್ ಸಾಹಿತ್ಯದೊಳಗೆ ಇದು ಬರುತ್ತೆ ಇದು ಬರಲ್ಲ ಅಂತ ಹೇಳಂಗಿಲ್ಲ. ಎಲ್ಲಾ ಸಬ್ಜೆಕ್ಟ್ಗಳು ಕೂಡ ಸಾಹಿತ್ಯದಲ್ಲಿ ಅಡಕವಾಗಿರ್ತವೆ. ಅದೇ ಪ್ಯೂರಿಫೈ ಆದಂತ ಸಬ್ಜೆಕ್ಟ್ ಇರಲ್ಲ, ಅದರ ವಿಚಾರ ತತ್ವಗಳೆಲ್ಲವೂ ಕೂಡ ಸಾಹಿತ್ಯದಲ್ಲಿ ಅಡಗಿ ಆಗಿರ್ತವೆ. ಅದನ್ನ ಕಾವ್ಯ ಮಾಡುತ್ತೆ, ಕಥೆ ಮಾಡುತ್ತೆ, ಕಾದಂಬರಿ ಮಾಡ್ತೇವೆ, ನಾಟಕ ಮಾಡ್ತೇವೆ, ಪ್ರಬಂಧಗಳು ಮಾಡ್ತೇವೆ, ವಿಮರ್ಶೆ ಮಾಡ್ತೇವೆ, ಸಂಶೋಧನೆ ಮಾಡ್ತೇವೆ. ಇದೆಲ್ಲವೂ ಅಡಕವಾಗಿರುವಂತದ್ದೇ ಇದು ಬಹುಶಿಸ್ತೀಯ ಪರಿಕಲ್ಪನೆ ಅಂತೇಳಿ ನನಗೆ ಅನ್ಸುತ್ತೆ. ಅದ್ರ ಮೇಲೆನೆ ನಾನು ಇದನ್ನ ಸಾಹಿತ್ಯ ಮಲ್ಟಿ ಡಿಸಿಪ್ಲಿನರಿ ಅಂತ ಕರೆಯಕ್ಕೆ ಇಲ್ಲಿ ಅವಕಾಶ ಇದೆ ಅನ್ನೋದಕ್ಕೆ ಈ ಪದ್ಯನು ಕೂಡ ನಿಮಗೆ ಸಾಕ್ಷಿ ಆಗುತ್ತೆ. ನೋಡಿ ಮತ್ತೆ ಮುಂದುವರೆದು ಹೇಳ್ತಾ ಹೋಗುತ್ತದು. ಲೊಕ್ಕ ಹೊಡೆದಾಗ ನೀನ್ ನಮ್ಮನೆಗೆ ಬಡಿತು, ಲೊಕ್ಕ ಮನೆಗೆ ಎಂದಿದ್ದೀಯಲ್ಲ ಕಂದ. ಲೊಕ್ಕ ಹೊಡೆದಾಗ ನೀನ್ ನಮ್ಮನಿಗೆ, ಅವ್ರ ಅಮ್ಮನಿಗೆ ಅಂದ್ರೆ ತಾಯಿ ಹೊಡೆದಿತ್ತು, ಅಂದ್ರೆ ಭೂಮಿಗೆ ಹೊಡೆದಿತ್ತು ಲಕ್ವ, ಬಡಿತು ಲಕ್ವ, ಮತ್ತೆ ಮನೆಗೆ ಬಂದಿದ್ವಿ. ನೋಡಿ ಹೇಗೆ ಎಂಟ್ರಿ ಆಗ್ತಿದೆ ಅಂತ. ಭೂಮಿಗೆ ಹೊಡೆದ ಲಕ್ವ ಈಗ ಮನೆಗೆ ಬಂದಿದೆ. ಮನೆಗೆ ಬಂದದ್ದು ವ್ಯಕ್ತಿ ಬರ್ಬೇಡ, ಮನೆಗೆ ಬಂದದ್ದು ಎಲ್ಲ ಮನೆಯಲ್ಲಿ ವಾಸ ಮಾಡ್ತೀವಿ, ಎಲ್ಲಾ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಬರುತ್ತೆ ಅನ್ನೋದು ಕನ್ಫರ್ಮ್. ಅದಕ್ಕೆ ನೋಡಿ ಹೇಳ್ತದೆ, ಎಂದಿದ್ಯಲ್ಲ ಕಂದ ಆಶ್ಚರ್ಯ, ಈಗ ಹರಿಯೋ ತುಂಗೆಗೆ ಲಕ್ವ. ಬರೀ ಅದಷ್ಟೇ ಅಲ್ಲ, ಮನೆಗೆ ಬಂದಿದ್ದಷ್ಟೇ ಅಲ್ಲ, ಈಗ ಇದಕ್ಕೆ ತುಂಗ ನದಿಗೂ ಕೂಡ ಹೊರಟಿದ್ವಿ. ಅದರ ಪರಿಣಾಮನೇ ಇವತ್ತು ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಪರಿಸರ ಏನಾಗಿದೆ ಅಂತಂದ್ರೆ, ಈಗ ಹಕ್ಕಿಗಳೇ ಗೊತ್ತೇ ಇಲ್ಲ. ಹಕ್ಕಿಗಳ ಕೇಂದ್ರ ಅದು ಅಲ್ಲಿ ಮುಂದೆ ಬರುತ್ತೆ, ಹೇಳ್ತೀನಿ ನೋಡಿಲಿ. ಭದ್ರಾವತಿಯ ಭದ್ರೆಗಿಲ್ಲ ಭದ್ರತೆ ಕಂಟಿನ್ಯೂ ಆಗ್ತದೆ. ಆ ಭದ್ರಾವತಿನಲ್ಲಿ ಇರ್ತಕ್ಕಂಥ ಆ ಭದ್ರ ನದಿ ಇದೆಯಲ್ಲ, ಅದಕ್ಕೂ ಇಲ್ಲುವಂತ ಭದ್ರತೆ. ತುಂಗಗೂ ಇಲ್ಲ, ಭದ್ರಗೂ ಇಲ್ಲ. ಅಂದ್ರೆ ನೀರಿನ ಈ ಹೊಳೆ ಸಮುದ್ರಕ್ಕೂ ಇಲ್ಲ ಭದ್ರತೆ, ನದಿಗಳಿಗೂ ಇಲ್ಲ. ಮೊದಲೇ ಹೇಳಿದೀನಿ, ಈ ಪ್ರಾಕೃತಿಕ ಸಾಮಾಜಿಕ ಯಾವಕ್ಕೂ ಕೂಡ ಯಾವ ಜೀವ ಜಗತ್ತು ಕೂಡ ನಿಜವಾದ ಭದ್ರತೆ ಇಲ್ಲ. ಒಂದೆಳೆಯ ಬತ್ತಿಯಂತೆ ಹರಿದರೂ ತುಂಗೆ ಬೆಳಗಿಸುತ್ತಿದ್ದಾಳೆ ನಮ್ಮ ಬದುಕ ನಿಮ್ಮಮ್ಮನಂತೆ. ನೋಡಿ ಈ ಪರಿಕಲ್ಪನೆ ಹೇಗೆ ಬರ್ತಿದೆ. ಜೊತೆಗೆ ಆ ನದಿಗಳ ಬಗ್ಗೆ ಹೇಳ್ತಿದ್ದಂತ ಈ ಕವಿ ನಮ್ಮ ಕುಟುಂಬಕ್ಕೆ ತರ್ತಾರೆ, ನಮ್ಮ ಪರ್ಸನಲ್ಲಿ ತರುವ ಈ ಪರಿಕಲ್ಪನೆಗಳು ಇಲ್ಲಿ ಒಂದೆಳೆ ಬತ್ತಿಯಂತೆ ಹರಿತಿರುವಂತ ಈ ತುಂಗೆ ಮತ್ತೆ ನಮ್ಮ ಮನೆಗೆ ಬರ್ತಿದ್ದಾಳೆ. ಅದು ನಮ್ಮನ್ನ
ಎಂತದ್ದು ನಾವು ವಿನಾಶದ ದಾರಿಗೆ, ನಮ್ಮ ಅನಾರೋಗ್ಯದ ಕಾರಣಕ್ಕೆ ಇದು ಕಾರಣ ಆಗ್ತಿದೆ ಅಂತ ಹೇಳಿ ಇದು ಹೇಳ್ತಾ ಹೋಗುತ್ತೆ. ಬೆಳಗಿಸುತ್ತಿದ್ದಾಳೆ ನಮ್ಮ ಬದುಕು ನಿಮ್ಮ ಅಮ್ಮನಂತೆ. ಮತ್ತೆ ಶಿವಮೊಗ್ಗೆಯ ತಾಯಬೇರು ಈ ತುಂಗೆ. ನೋಡಿ, ಈ ಶಿವಮೊಗ್ಗ ಸ್ಥಿತಿ ಇದೆಯಲ್ಲ, ಇದು ತಾಯಿ ಬೇರಾಗಿದೆಯಂತೆ. ಈ ತಾಯಿ ಬೇರು ಈ ತುಂಗೆ ಆ ಸ್ಥಿತಿ, ಅದ್ರ ಸ್ಥಿತಿ ಏನಾಗಿದೆ ಅನ್ನೋದನ್ನ ಈ ಪರಿಸರದ ಪರಿಕಲ್ಪನೆ ಮೇಲೆ ಅದು ಹೇಳ್ತಾ ಹೋಗುತ್ತೆ. ಹರಿವ ತುಂಗೆ ಅರಸಿ ಬರುತ್ತಿದ್ದ ಹಕ್ಕಿಗಳ ಕಲರವ ಹಾರಾಟ ಸ್ಥಗಿತ. ನೋಡಿ, ಇಲ್ಲಿ ಇವತ್ತು ಹೋಗಿ ನೋಡಿದ್ರೆ ಸುಮಾರು 60 ಲಕ್ಷ ಅಲ್ಲ 600 ಲಕ್ಷ ಹಕ್ಕಿಗಳು ಬೇರೆ ಬೇರೆ ಎಂತದು ಬ್ರೆಜಿಲ್ ಇಂದ ಮತ್ತೆ ಮ್ಯಾನ್ಮಾರ್ ಇಂದ ಆ ಕಡೆ ಬೇರೆ ಬೇರೆ ಯಾವ ದೇಶದಲ್ಲಿ ಸುತ್ತಮುತ್ತ ಪ್ರದೇಶದ ಎಲ್ಲಾ ಹಕ್ಕಿಗಳು ಕೂಡ ಇಲ್ಲಿಗೆ ಬರ್ತಾ ಇದ್ರಂತೆ. ಈ ಬರ್ತಿದ್ದಂತ ಹಕ್ಕಿಗಳು ಈಗ 3-4 ಸಾವಿರ ಹಕ್ಕಿಗಳು ಅಲ್ಲಿ ಸಿಗಲ್ಲ, ಆತರ ಬರಡಾಗಿ ಹೋಗಿದೆಯಂತೆ. ಅದನ್ನ ಕುರಿತು ಈ ಕವಿ ಬರೆದಂತ ಪದ್ಯಗಳ ಕಾನ್ಸೆಪ್ಟ್ ಹೇಗಿದೆ ಅನ್ನೋದನ್ನ ಗಮನಿಸ್ಬೇಕು. ಶಿವಮೊಗ್ಗ ತಾಯಬೇರು ಈ ತುಂಗೆ, ಈ ಹರಿವ ತುಂಗೆ ಅರಸಿ ಬರುತ್ತಿದ್ದ ಹಕ್ಕಿಗಳ ಕಲರವ ಹಾರಾಟ ಸ್ಥಗಿತ, ಬಣಗುಡುತ್ತಿದೆ ಮಂಡಗತಿಯ ಪಕ್ಷಿಧಾಮ. ಈಗ ಸುಮಾರು ಲಕ್ಷಾಂತರ ಹಕ್ಕಿಗಳು ಬಂದು ಸಂತಾನೋತ್ಪತ್ತಿಗೋಸ್ಕರ ಬಂದು ಅದು ಮುಗಿದಾದ್ಮೇಲೆ ನವೆಂಬರ್, ಡಿಸೆಂಬರ್ ಮತ್ತೆ ಜೂನ್ ಇಂದ ಬಂದ್ರೆ ಅಲ್ಲಿದ್ದಂತ ಹಕ್ಕಿಗಳು ಅದು ಮತ್ತೆ ಅವರವರ ದೇಶಗಳಿಗೆ ಹೋಗ್ತಾ ಇದ್ರು. ಈ ನಾಲೆಡ್ಜು ಹಕ್ಕಿಗಳಿಗೆ ಹೆಂಗ್ ಬಂತು, ಅದರ ಮನಸ್ಸಿನ ತರಂಗ ಹೇಗೆ ನಡೀತಾ ಇದೆ, ಇದು ಕಾನ್ಸೆಪ್ಟ್. ಇದು ಸೈಂಟಿಫಿಕ್ ಅನಾಲಿಸಿಸ್ ನಿಂದನೇ ಮನಸ್ಸಿನ ತರಂಗ, ಅಣುತರಂಗ, ಅದನ್ನ ಮನಸ್ಸುಗಳ ಅಣುತರಂಗ ಅಂತ ಕರಿತೀನಿ ನಾನು. ಈ ಅಣುಗಳು ಈ ಮನಸ್ಸಿಗೆ ಹೇಳ್ತಾ ಹೋಗ್ತವೆ. ಆ ಪ್ರದೇಶಕ್ಕೆ ಬಂದು ಸೇರೋದ್ರಿಂದ ಇರೋದ್ರಿಂದ ಹೇಗಾಗುತ್ತೆ ಅಂತೇಳಿ ಆ ಹಕ್ಕಿಗಳು ಆ ಅರಿವಿನಿಂದ ಈ ಪ್ರದೇಶಕ್ಕೆ ಬರ್ತವೆ. ಅಲ್ಲಿ ಅವುಗಳ ಸಂತಾನೋತ್ಪತ್ತಿ ಮಾಡ್ತವೆ. ಸಂತಾನೋತ್ಪತ್ತಿ ಆದ್ಮೇಲೆ ಅವ್ರ ಪ್ರದೇಶಕ್ಕೆ ಅವು ತೆರಳುತ್ತವೆ. ಹಾಗೆ ಈಗ ಅಂತ ಬರುವಂತ ಜನಗಳು ಕೂಡ ಅದು ಹಕ್ಕಿಗಳು ಕೂಡ ಇವತ್ತು ಕಡಿಮೆ ಆಗಿದೆ. ಆ ಸ್ಥಿತಿಗೆ ಮಾನವ ನಿರ್ಮಿತವಾದಂತ ಈ ಅಭಿವೃದ್ಧಿ ಕಾರ್ಯಗಳು ಕಾರಣ ಆಗಿದೆ ಅಂತ ಈ ಕವನ ಹೇಳ್ತಿದೆ. ಅದಕ್ಕೆ ಮತ್ತೆ ಅದು ಕವಿ ಏನ್ ಹೇಳ್ತಾವ್ರೆ, ಮರೆಯದ ಬಾಕೂಸೆ ತಡ ಮಾಡಬೇಡ, ಮುಂದೆ ಕಾಣಲಿಕ್ಕಿಲ್ಲ ಭೂಪಟದಲ್ಲಿ ಮಂಡಗದ್ದೆ, ಅಲ್ಲಿ ಫುಲ್ ಸ್ಟಾಪ್ ಇದೆ. ಮತ್ತೆ ಈ ಕಾಣಲಿಕ್ಕಿಲ್ಲ ಭೂಪಟದಲ್ಲಿ ಮಂಡಗದ್ದೆ, ಈ ಮಾತುಗಳು ದುರಂತದ ಸ್ಥಿತಿ. ನಾಳೆ ಏನಾಗುತ್ತೆ ಈ ಪ್ರದೇಶದಲ್ಲಿ, ಏನಾಗಬಹುದು, ಮಾನವ ಜೀವಿಗಳ ಬದುಕು ಏನಾಗ್ಬೋದು ಅನ್ನೋದಕ್ಕೆ ಸಿಂಬಲಿಕ್ ಅಲ್ಲಿ ಹೇಳ್ತಿದೆ. ಪತ್ರಗೊಟ್ಟುತ್ತಿರುವ ನಿನ್ನ ಜೀವಜ್ಜಿ ಕೂಡ, ಆ ಜೀವಜ್ಜಿ ತನ್ನ ಆತ್ಮಾವಲೋಕನದಿಂದ ಹೇಳ್ಕೊಳ್ತಾ ಇದೆ, ಅದ್ರ ನೋವನ್ನ ಹೇಳ್ಕೊಳ್ತಿದೆ. ಪತ್ರ ಕೊಡ್ತಾ ಇದೆಯಲ್ಲ, ತಡೆಯಕ್ ಆಗ್ತಿಲ್ಲ ಅದರ ನೋವನ್ನ. ನಿನ್ನ ಜೀವಜ್ಜಿ ಕೂಡ, ಅದು ಕೂಡ ಮುಂದೆ ಭೂಪಟದಲ್ಲಿ ಉಳಿಯಲ್ಲ, ಎಲ್ಲೂ ಕೂಡ ಅದ್ರ ಸಾಂಕೇತಿಕವಾಗಿ ಉಳಿಯಲ್ಲ ಅಂತ ಹೇಳ್ಕೊಂಡು ಕಾಯುತ್ತಿರುವ ನಿನ್ನ ಜೀವಜ್ಜಿ. ಆ ಜೀವಜ್ಜಿಯ ಮಾತು ಬರುವವರನ್ನ ಹೋಗುವವರನ್ನ ಅಲ್ಲಿ ಕಾಯ್ಕೆ ಇದೆ. ಇಲ್ಲಿರುವ ಎಲ್ಲಾ ಕೇಳುಗರು ಒಮ್ಮೆ ಹೋಗಿ ಅದನ್ನ ನೋಡಿ ಬರ್ಬೋದು. ಹಾಗಾಗಿ ಆ ಅಜ್ಜಿಯ ಪಾತ್ರವನ್ನ ಈ ಕವಿ ಈ ರೂಪದಲ್ಲಿ ಹೇಳ್ತಾ ಹೋಗ್ತಾವ್ರೆ. ಇಲ್ಲಿ ಹೇಳುವ ಮಾತೆ ಇದು ಗಮನಿಸ್ತಾ ಹೋಗ್ಬೇಕು. ಅಂದ್ರೆ ಭವಿಷ್ಯದ ಅರಿವು ಇವೆಲ್ಲ ಪುಟದಲ್ಲಿ ನಾಶ ಆಗ್ತಾ ಹೋಗ್ತಿದೆ. ನಾವೇ ಇರಬೇಕು, ಬದುಕಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಬಂದು ಹೋಗು ಜೀವಜ್ಜಿಗೆ ತಟ ಮಾಡ್ತಾ ಪತ್ರ ಕೊಡ್ತಾನೆ. ನಿನ್ನ ಜೀವಜ್ಜಿ ಕೂಡ ಮುಂದೆ ಕಾಣಲಿಕ್ಕ ಬಾಕೂಸೆ ಇಂತ ಕರೆಯುವಂತ ಅರಿವನ್ನ ಮತ್ತೆ ಬಾ, ಮಕ್ಕಳನ್ನ ಮೈ ತುಂಬಿ ಮನ ತುಂಬಿಗಳು ಕರೆಯುವಂತ ಪರಿಕಲ್ಪನೆ ಇದೆಯಲ್ಲ, ಅದು ಸ್ವೀಕಾರ ಮಾಡ್ತಿದೆ. ಅದು ಹಕ್ಕಿಗಳನ್ನೂ ಕರೆಯೋದೊಂದೇ ಅಲ್ಲ, ಜೀವಿಗಳನ್ನೂ ಕರಿತಾ ಇದೆ. ಎಲ್ಲಾ ಜೀವಿಗಳ ಮಾನವರನ್ನು ಕೂಡ ಕರಿತಾ ಇದೆ. ಆದ್ರೆ ಕಂದನಾಗಿ ತಾಯಿಯ ಅನಾರೋಗ್ಯ ಕೆಟ್ಟಾಗ, ವಯಸ್ಸಾದಾಗ ನಾವು ಹೇಗೆ ಅಪ್ಪ ಅಮ್ಮ ಹಿರಿಯವರನ್ನ ನಾವು ಹೇಗೆ ನೋಡಕ್ಕೆ ಹೋಗ್ತೀವೋ ಆ ತರದಲ್ಲೇ ಈ ಅಜ್ಜಿಯನ್ನ ನಾವು ನೋಡಕ್ ಹೋಗ್ಬೇಕಾಗತ್ತೆ. ಅದರ ಸ್ಥಿತಿಗತಿಗಳನ್ನ ಕಣ್ಣಲ್ಲೇ ನೋಡಿದಾಗಲೇ ನಮಗೆ ಅದ್ರ ಅರಿವಾಗುತ್ತೆ. ಆ ಅರಿವಿನಿಂದ ಅದ್ರ ಮುಂದೆ ಯಾವ ತರ ನಾವು ಕಾರ್ಯವನ್ನ ಕೈಗೊಳ್ಬೇಕಾಗತ್ತೆ, ನಾವು ಮಾಡ್ಬೇಕಾಗತ್ತೆ ಅಂತ ಎಚ್ಚರ ಬರ್ಬೇಕಾಗತ್ತೆ. ಅದನ್ನ ನಾವು ಮೊಮ್ಮಕ್ಕಳಾಗಿ ಅಥವಾ ಮರಿ ಮಕ್ಕಳಾಗಿ ನಾವು ಕಂದಗಳಾಗಿ ನಾವು ನೋಡ್ಬೋದು. ಆದರೆ ಅವುಗಳ ಪ್ರತಿಕಲ್ಪನೆಯ ಇದೆಯಲ್ಲ, ಅದು ಪ್ರಕೃತಿಗೂ ಕೂಡ ಜೀವಂತಿಕೆಯನ್ನ ತುಂಬ್ತಾ ಹೋಗುತ್ತೆ. ಇದಕ್ಕೆ ಕಾರಣಕರ್ತರಾದಂಥವ್ರು ಯಾರು? ಅಧಿಕಾರಿಗಳು, ರಾಜಕಾರಣಿಗಳು ಮತ್ತು ಬಂಡವಾಳಶಾಹಿ ವರ್ಗ. ಇವರು ಮನವರಿಕೆ ಆದ್ರೆ ಆವಾಗ ಮಾತ್ರ ಇವೆಲ್ಲ ಕಂದಗಳ ಅರಿವು, ತಿಳುವಳಿಕೆ, ಈ ಪರಿಸರದ ಜೀವಂತಿಕೆಗೆ ಸಾಧ್ಯ ಅನ್ನೋ ಫೀಲಿಂಗ್ ಒಳಗೆ ಮಾತ್ರ ನಾನು ಅದನ್ನ ಹೇಳಕ ಬಯಸ್ತೇನೆ. ಇದನ್ನ ಬರೀ ನಾವು ಮಾತು
ಮತ್ತೆ ಚರ್ಚೆ ಅಷ್ಟೇ ಅಲ್ಲ, ಇದನ್ನ ಈ ತರ ಕೈಗೊಳ್ಳಬೇಕಾಗಿರುವಂತ ರೀತಿ, ನೀತಿ, ಕಾರ್ಯ, ಯೋಜನೆಗಳು ನಿಜವಾದ ಸರ್ಕಾರಗಳು, ಅಧಿಕಾರಿಗಳು, ಬಂಡವಾಳಶಾಹಿ ಈ ಮೂರ್ಗು ವರ್ಗ ಏನು ಮಾಡಬಹುದು ಅಂತ ಯೋಚನೆ, ಆ ತಿಳುವಳಿಕೆನ ಅವ್ರಿಗೆ ಕೊಡ್ಬೇಕಾದಂತ ಜನವರ್ಗ, ಜನಸಾಮಾನ್ಯ ಅವ್ರಿಗೆ ಅರ್ಥ ಮಾಡಿಸೋ ಪರಿಕಲ್ಪನೆ ಬಂದಾಗ ಮಾತ್ರ ಈ ಜೀವಜಿಯನ್ನ ಉಳಿಸ್ಲಿಕ್ಕೆ ಸಾಧ್ಯ, ಅದರ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಈ ತುಡಿತ ಕಾವ್ಯ ಹಾಗೆ ಹೇಳ್ತಾ ಹೋಗುದು. ಕಾವ್ಯ ಎಂತೆಂತ ವಸ್ತು ವಿಷಯ ವಿಚಾರಗಳನ್ನ ಹೇಳಕ್ಕೆ ಸಾಧ್ಯ ಇದೆ ಅನ್ನೋ ಪರಿಕಲ್ಪನೆ ಮೇಲೆ ನಾವ್ ಇದನ್ನ ಗ್ರಹಿಸ್ಕೋಬಹುದು. ಅದ್ರ ಮೇಲೆ ನಮ್ಗೆ ಇಷ್ಟು ತಿಳುವಳಿಕೆ ಒಳಗೆ ನಾನು ಅದು ಗ್ರಹಿಸಬಹುದು ಅಂತ ನನಗೆ ಅನ್ಸುತ್ತೆ. ಆಮೇಲೆ ನನಗೆ ಇನ್ನೊಂದು ಮಾತಿನಲ್ಲಿ ಬಿಟ್ಟಿದೆ. ನಾನು ಮೇಗಡೆ ಹೇಳ್ತಾ ಹೋಗ್ರೆ ಇದೊಂದು ಪ್ರಾಯೋಗಿಕ ವಿಮರ್ಶೆಗೆ ಪೂರ್ವಕವಾಗಿ ನಾನು ಇದನ್ನ ಗಮನಿಸ್ಬೇಕಾಯ್ತು, ಇದನ್ನ ಹೇಳಿರ್ಲಿಲ್ಲ ನೋಡಿ. ಮೇಲೆ ಒಂದು ಮಾತಿದೆ, ಒಂದೇ ಎರಡೇ ಹೇಗೆ ಹೇಳಲಿ ನನ್ನ ತಾಯಿ ಅನ್ನೋ ಮಾತಿನೊಳಗೆ ಇಲ್ಲಿ ದೇ, ದೇ, ಹೇ, ಹೇ ಈ 4 ಅಕ್ಷರಗಳನ್ನು ನೀವು ಗಮನಿಸ್ಬೇಕು. ಮೇಲೆ ಮೇಲೆ ಒಂದು ಮೊದಲ ಪದ್ಯ ಪ್ಯಾರದಲ್ಲಿದೆ, ಒಂದೇ ಎರಡೇ ಹೇ, ಹೇಗೆ ಅನ್ನೋದಕ್ಕೆ ಹೇ, ಹೇಳಲಿ ಅನ್ನೋದಕ್ಕೆ ಈ 4 ಅಕ್ಷರಗಳನ್ನ ಗಮನಿಸ್ಬೇಕು. ಇವೆರಡು ಕೂಡ ದೀರ್ಘ ಸ್ವರ. ಈ ದೀರ್ಘ ಸ್ವರದ ಮುಖಾಂತರ ಎಷ್ಟು ಅದರ ಧ್ವನಿಯನ್ನ ತುಂಬಿಸ್ತಾ ಇದೆ ಈ ಕಾವ್ಯದ ಪ್ರತಿಮೆಗಳು ಅನ್ನೋದನ್ನ ಒಂಚೂರು ಗಮನಿಸ್ಬೇಕಾಗತ್ತೆ. ಮತ್ತೆ ಇದನ್ನ ಇಟ್ಕೊಂಡೆ ನಾವು ಈ ಕೊಟ್ಟಂತ ಕೆಲವು ಮಾತುಗಳನ್ನ ನಾವು ಗಮನಿಸ್ಬೇಕು. ಕೊಟ್ಟ ಭೂಮಿ, ಕೊಟ್ಟ ಬದುಕು, ಕೊಟ್ಟ ನೋಡಿ ಇಲ್ಲಿ 2ನೇ ಭಾಗದಲ್ಲಿ ಕೊಟ್ಟ ಭೂಮಿ, ಕೊಟ್ಟ ಬದುಕು, ಈ ಕೊಟ್ಟ 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 3 ರೀತಿಯ ಬಳಕೆ ಇದೆ. ಆ ಭಗವಂತ ಕೊಟ್ಟ ಎಂಬ ಭಾವಾರ್ಥ ಇದೆಯಲ್ಲ, ಇದರಲ್ಲಿ ಗಮನಿಸ್ತಾ ಹೋಗ್ಬೇಕು. ಇಲ್ಲಿ ಶಬ್ದ ಭೂಮಿ ಮತ್ತು ಬದುಕಿನ ಸಂಬಂಧ ಇದೆ, ತಾಯಿ ಮಗುವಿನ ಸಂಬಂಧ ಇದೆ, ಭಗವಂತ ಕೊಟ್ಟ ಎಂಬ ಭಾವಾರ್ಥವೂ ಕೂಡ ಅದರೊಳಗಿದೆ. ಈ ಭಾವಾರ್ಥದ ಬಗ್ಗೆ ಮತ್ತೆ ಭಗವಂತ ಪರಿಕಲ್ಪನೆಯೊಳಗೆ ಅಣುಸಿದ್ಧಾಂತ ಪರಿಕಲ್ಪನೆಯನ್ನ ನಾನು ಈಗಾಗಲೇ ಹೇಳಿದ್ದೀನಿ. ಮತ್ತೆ ಇಲ್ಲಿ ಬಾಲ್ಯ ಜೀವ 3ನೇ ಸಾಲಲ್ಲಿ ಬಾಲ್ಯ ಜೀವಿಗಳ ಹಕ್ಕಿ ಪಕ್ಷಿಗಳ ಗಿಡ ಮರಗಳನ್ನೆಲ್ಲ ಕೂಡ ಇದು ಗಮನಿಸಿದ್ದೇನೆ. ಮತ್ತೆ ವಿದೇಶಿಯ ಭಿನ್ನ ಜೀವಿಗಳು ಇಲ್ಲಿ ಬಂದರೆ ನೋಡಿ, ಇಲ್ಲಿ ಮಾನವ ಕೇಂದ್ರಿತವಾಗಿ ಯೋಚನೆ ಮಾಡೋದಲ್ಲ, ವಿದೇಶಿಯ ಜೀವಿಗಳು ಈ ಭಾರತಕ್ಕೆ ಬರ್ತಿದ್ದೇವೆ. ಯಾವ ಪ್ರದೇಶದಲ್ಲಿ ಯಾವ ಪ್ರಾಣಿ ಪಕ್ಷಿ ಎಲ್ಲಿಂದ ಬರ್ತದೆ, ಇಲ್ಲಿ ಸಂತಾನೋತ್ಪತ್ತಿ ಹೇಗ್ ಬರ್ತದೆ, ಅದ್ರ ಕ್ರಿಯೇಟಿವ್ ಹೇಗ್ ನಡೀತಾ ಹೋಗ್ತದೆ ಅನ್ನೋದನ್ನ ಗಮನಿಸಿದ್ರೆ ಮನುಷ್ಯ ಆ ಪ್ರಾಣಿ ಪಕ್ಷಿಗಳಿಂದ ಗಿಡ ಮರಗಳಿಂದ ನೀರಿನಿಂದ ಕಲ್ತಿರೋದಿದೆ. ಆದರೆ ಇವತ್ತು ಮನುಷ್ಯ ಏನ್ ತದ್ವಿರೋಧ ಕಲಿತಾವನೆ, ತದ್ವಿರೋಧ ಕ್ರಿಯೆ ಏನ್ ನಡೀತಿದೆ. ಆ ಪರಿಣಾಮದಿಂದ ಇಲ್ಲಿ ಯಾವುದು ಕೂಡ ಪ್ರಕೃತಿ ಕೇಂದ್ರಿತವಾಗಿ ಕಲಿತು ತನ್ನದನ್ನಾಗಿ ಮಾಡಿಕೊಂಡು ಅವನ ದುಷ್ಪರಿಣಾಮದ ಅರಿವಿನಿಂದನೇ ಕಾರ್ಯ ಮಾಡ್ತಾವನ ಹೊರತು ಅವನ ಏನೂ ಕೂಡ ಅಭಿವೃದ್ಧಿಗೆ ಪೂರಕವಾದಂತ ಕೆಲಸ ಕಾರ್ಯಗಳು ನಡೀತಿಲ್ಲ ಅನ್ನೋದು ನಮ್ಗೆ ಇದ್ರ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಇರತಕ್ಕಂಥ ಮ್ಯಾನ್ಮಾರ್ ಇರೋದು, ಆಸ್ಟ್ರಿಯಾ, ಸೈಬೀರಿಯಾ, ಬಾಂಗ್ಲಾ, ಮಲೇಷಿಯಾ ಇಂಥ ಬೇರೆ ಬೇರೆ ದೇಶಗಳಿಂದ ಬರ್ತಕ್ಕಂಥ ಹಕ್ಕಿಗಳು ಕೂಡ ಇಲ್ಲಿ ಹಲವಾರು ಜಾತಿಯ ಪಕ್ಷಿಗಳು ಇದರೊಳಗೆ ಇದಾವೆ. ಅದನ್ನ ನಾವು ಇಲ್ಲಿ ಈ ಅರಿವಿನಿಂದನೇ ಹೇಳ್ಕೊಂಡು ತುಂಗಾ ನದಿಯ ಜಲಾಶಯಗಳು ಕೂಡ ಇವತ್ತು ನಾನಾ ರೀತಿಯಲ್ಲಿ ನಾಶ ಆಗ್ತಾ ಹೋಗ್ತಾ ಇದೆ. ಅಲ್ಲಿರುವ ಜನಗಳು ಕೂಡ ಏನಾಗುತ್ತೆ, ಅದು ಬೇರೆ ಕಡೆಗೆ ಹೋಗಿ ಅವರಿಗೆ ಮಾತ್ರ ಪರಿಹಾರ ಕೊಡ್ತಾ ಇದ್ರು, ಈಗ ಅವ್ರಿಗೂ ಕೊಡ್ತಾ ಇಲ್ಲ. ಆದ್ರೆ ಇಲ್ಲಿರುವ ಜೀವಿಗಳ ಸ್ಥಿತಿ ಏನಾಗ್ತಿದೆ ಅಂತ ಯಾರು ಯೋಚನೆ ಮಾಡ್ತಿಲ್ಲ, ಯಾವ ಯೋಜನೆಗಳು ಇಲ್ಲ ಸರ್ಕಾರದೊಳಗೆ. ಆ ಕಾರಣದಿಂದ ನಾವು ಬಂಡವಾಳಶಾಹಿಗಳಿಗೆ ಪೂರಕವಾಗಿ ಕಾರ್ಖಾನೆಗಳು ಬರುವಂಥದ್ದು, ತಂತ್ರಜ್ಞಾನಗಳು ಬೆಳವಣಿಗೆ ಆಗಂಥದ್ದು. ತಂತ್ರಜ್ಞಾನ ಇವತ್ತು ಜೀವಿಗಳಿಗೂ ನಾವೇನ್ರ ಈ ಪ್ರಯೋಗ ಅಲ್ಲ, ಈ ವಿಜ್ಞಾನವನ್ನ ಬೇಸ್ ಮಾಡ್ಕೊಂಡಂತೆ ಕಂಡಿಡಿದಂತ ವಿಚಾರಗಳು ಈ ಜೀವಿಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾ ಇಲ್ಲ. ಹಾಗಾಗಿ ಮನುಷ್ಯ ಕೇಂದ್ರಿತವಾದಂತ ವೈಜ್ಞಾನಿಕ ಬೆಳವಣಿಗೆಗಳನ್ನ ನಾವು ಗಮನಿಸ್ಬೇಕಾಗಿದೆ. ಇಲ್ಲದೆ ಹೋದ್ರೆ ನಾವು ಜೀವಕ್ಕಿಂತ ನೆಲದಲ್ಲಿ ಬರ್ಲಿಲ್ಲ ಅಂತಂದ್ರೆ, ಆ ಯೋಜನೆಗಳು ರೂಪುಗೊಳ್ಳಿಲ್ಲ ಅಂತಂದ್ರೆ ಇದು ವಿನಾಶ, ಪ್ರಳಯ, ಮಹಾನ್ ಪ್ರಳಯ, ಇಂತು ಕೋಟ್ಯಾನುಕೋಟಿ ಪ್ರಳಯಗಳಾಗಿ ಈ ಜೀವ ಜಗತ್ತು ಮನುಷ್ಯ ಹುಟ್ಟಿದ್ದಾನೆ. ಮನುಷ್ಯನ ಅಂತ್ಯ ಆಯ್ತು ಅಂತಂದ್ರೆ ಇದು ಎಲ್ಲವೂ ಕೂಡ ವಿನಾಶದ ಈ ಕಡೆ ಗಮನ ಹರಿಸ್ತಾ ಇದೆ. ಇದು ಮುಂದೆ ಪ್ರಳಯ ಆದ್ರೆ ಈ ಮನುಷ್ಯ ಯಾವ ಜೀವ ಜಗತ್ತು ಈ ರೂಪದಲ್ಲಿ ಹುಟ್ಟಲ್ಲ, ಮುಂದೆ ಅದು ಇನ್ನೊಂದು ಬೇರೆ ರೂಪದಲ್ಲಿ ಜೀವ ಜಗತ್ತು ಈ ಭೂಮಿ ಮೇಲೆ ಈ ಜಗತ್ತಿನಲ್ಲಿ ಸೃಷ್ಟಿ ಆಗುತ್ತೆ. ಆ ಅರಿವು ಮುಂದೆ ಪ್ರಳಯ ಖಾತೆ, ಯಾಕಂದ್ರೆ ಇಷ್ಟೇ ಎಂತೆಂಥವೋ ದುರಂತಗಳು ನಡೆದು ಹೋಗಿ ಅದ್ರ ರೂಪದಲ್ಲಿ ಈಗಿರುವ ಪರಿಸರ ರೂಪಾಂತರಗೊಂಡಿದೆ. ಇದೆಲ್ಲ ಪ್ರಕೃತಿಗಳು ರೂಪಾಂತರಗೊಳ್ಳುವ ಕ್ರಿಯೆಗಳು. ಹಾಗಾಗಿ ನಮ್ಗೆ ಆ ಫೀಲ್ ಬರ್ಬೇಕು. ಆವಾಗ ಮಾತ್ರ ನಾವು ಹೇಗೆ ಅಂದ್ರೆ ಪ್ರಳಯ ಆಗ್ಲೇಬೇಕು ಬೇರೆ ಬಿಡಿ, ಆದ್ರೆ ಮುಂದೆ ತಳ್ಕೊಂಡು ಹೋಗ್ಬೋದಷ್ಟೇ.
ಆದಷ್ಟು ಜಲ್ದಿ ಬರೋದನ್ನ ನಾವು ಮುಂದೆ ತಿಳ್ಕೊಂಡು ಹೋಗ್ಬೋದು. ಇದು ಕಾಲದ ಕ್ರಿಯೆ, ಇದು ಪ್ರಕೃತಿಯ ತತ್ವ, ಹಾಗೇನೆ ಇದು ಆಗ್ತಾ ಹೋಗುತ್ತೆ. ಈ ಅರಿವನ್ನಂತೆ ಇಟ್ಕೊಂಡು ನಾವು ಈ ವರ್ತಮಾನದ ಜಗತ್ತಿನ ಬಗ್ಗೆ, ಅದ್ರ ಜೊತೆ ಭಾರತದ ಸ್ಥಿತಿಗತಿಗಳ ಬಗ್ಗೆ, ಮತ್ತು ಅದರಲ್ಲಿ ಇಟ್ಕೊಂಡು ನಾವು ಕರ್ನಾಟಕದ ಸ್ಥಿತಿಗತಿಗಳ ಬಗ್ಗೆ, ನಮ್ಮ ಕೌಟುಂಬಿಕ ಸ್ಥಿತಿಗತಿಗಳ ಬಗ್ಗೆ ಯೋಚನೆ ಮಾಡೋದ್ರಿಂದ ನಾವು ಈ ಪರಿಸರದ ಮಂಡಗದ್ದೆಯ ಈ ಪ್ರಾದೇಶಿಕ ಚಿತ್ರಣವನ್ನ ನಾವು ಗ್ರಹಿಸ್ಕೊಂಡು ಜಗತ್ತಿನ ಪರಿಸರದ ಮೇಲೆ ಆಗ್ತಿರ್ತಕ್ಕಂಥ ಈ ಸ್ಥಿತಿಗತಿಗಳ ಬಗ್ಗೆ ಏನಾದ್ರೂ ಕೂಡ ನಾವು ಮಾತನಾಡಕ್ಕೆ ಅವಕಾಶ ಇದೆ. ಇಷ್ಟನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದ. ಸರ್, ನಿಮ್ಮ ವಿಚಾರ ಮಂಡನೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ತುಂಬಾ ಧನ್ಯವಾದಗಳು ಸರ್ ನಿಮ್ಗೆ. ನಿಮ್ಗೋಸ್ಕರ ಸಮಯ ತೆಗೆದು ಆಫೀಸಿಂದ ಬೇಗ ಬಂದು ನಿಮ್ಮ ಕ್ಲಾಸ್ ಅಟೆಂಡ್ ಮಾಡ್ಲೇಬೇಕು ಅಂದ್ಬಿಟ್ಟು ಅಟೆಂಡ್ ಮಾಡಿದೀನಿ. ಕುಶಲ್ ಸರ್ಗೆ ಮನಸ್ಪೂರ್ವಕ ಧನ್ಯವಾದಗಳು ಸರ್. ವಿಷಯ ಕೇಳಿದ ವಿಷಯದ ಚರ್ಚೆ ನಡೀಲಿ, ಇಲ್ಲಾಂದ್ರೆ ಹೇಳೋದೆಲ್ಲವೂ ಕೂಡ ಸತ್ಯ ಅಲ್ಲ. ಹೌದು ಸರ್, ಇದು ಜಗತ್ತಿನ ಪರಿಸರದ ಸ್ಥಿತಿಗತಿಗಳ ಬಗ್ಗೆ ಅರ್ಥ ಆಗ್ತಿರೋದು. ಹೌದು ಸರ್. ಇವತ್ತಿನ ವಾಸ್ತವಿಕ ಸತ್ಯ ಅಂತ ತುಂಬಾ ಚೆನ್ನಾಗಿ ಕವಿಗಳುವೆ ಅಲ್ಲಿ ಮಂಡಗದ್ದೆಯ ಒಂದ್ ಏನಿದೆ ಅಲ್ಲಿನ ಪರಿಸರದ ಬಗ್ಗೆನೂ ಅದ್ಭುತವಾಗಿ ಹೇಳಿದ್ದಾರೆ. ನೀವು ಅದನ್ನ ಅದ್ಭುತವಾಗಿ ವಿವರಣೆ ಮಾಡಿದ್ದೀರಿ ಸರ್. ಹೃತ್ಪೂರ್ವಕದ ಧನ್ಯವಾದಗಳು ಸರ್ ನಿಮ್ಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಕುಶಲ ಸರ್. ಥ್ಯಾಂಕ್ ಯು. ರಾಜೇಂದ್ರ ಕುಮಾರ್ ಮಾತಾಡೋ ಸರ್. ಸರ್, ಈ ಪ್ರಕೃತಿಯನ್ನು ನಾಶ ಮಾಡುವವರ ವಿರುದ್ಧ ಪ್ರತಿಭಟಿಸಿದ ಪ್ರತಿಯೊಬ್ಬರು ಕೂಡ ಎರಡನೇ ನೆಲೆಯಲ್ಲಿ ವಿವರಿಸಿದ್ರಲ್ಲ ನೀವು ತಾಯಿಗಂಡರು ಎಂಬ ಪದವನ್ನ. ಅದಕ್ಕೆಲ್ಲ ನಾವು ಬದ್ಧರಾಗಿದ್ದೀವಿ ಅಂತ ನನಗೆ ಅನಿಸ್ತಾ ಇದೆ. ಹಲೋ, ಕೇಳ್ತಾ ಇದೆ ಸರ್? ಈಗ ಕೇಳಿಸ್ತಾ ಇದೆ, ಯಾಕೋ ಬರ್ತಾ ಇದೆ, ಅವ್ರದ್ದು ಏನು ಕೇಳಿಸ್ತಾ ಇಲ್ಲ. ಒಂದ್ ನಿಮಿಷ ರೀ. ಪ್ರಕೃತಿಯನ್ನು ನಾಶ ಮಾಡುವವರ ವಿರುದ್ಧ ಪ್ರತಿಭಟಿಸಿದ ನಾವೆಲ್ಲರೂ ಕೂಡ ನೀವು ವಿವರಿಸಿದಾರಲ್ಲ ತಾಯಿಗಂಡರು ಎಂಬ ಪದ ಎರಡನೇ ನೆಲೆಯಲ್ಲಿ, ಅದಕ್ಕೆಲ್ಲ ನಾವು ಬದ್ಧರಾಗಿದ್ದೇವೆ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲ, ಅರ್ಥ ಆಗ್ಲಿಲ್ಲ ಅಂತಲೇ. ಪ್ರಶ್ನೆ ಏನ್ ಬದ್ಧರಾಗಿದ್ದೀರಿ ಅನ್ನೋದು ಗೊತ್ತಾಗ್ಲಿಲ್ಲ. ಯಾಕೋ ಇದೆ ಅದು. ಸರ್, ರಾಜೀವ್ ಕೊಪ್ಪನ್ ಅವರು ಒಂದು ಪ್ರಶ್ನೆ ಕೇಳಿದಾರೆ ಸರ್. ಈ ಪ್ರಾಯೋಗಿಕ ವಿಮರ್ಶೆ ಪರಿಕಲ್ಪನೆ ಹೇಗ್ ಬಂತು ಸರ್ ಅಂತ ಹೇಳಿ ಒಂದು. ಆಮೇಲೆ ಬದುಕು ಕೊಟ್ಟ ಅವ್ವನನ್ನೇ ಬಲಿ ಕೊಡುವುದು ನಿಜಕ್ಕೂ ಬಹುದೊಡ್ಡ ದುರಂತ. ತಾಯಿಗೆ ಗಂಡನಾಗುವುದು ವಿಕೃತಿ ಅಲ್ಲವೇ? ಪ್ರಸ್ತುತ ಕವಿತೆ ಪ್ರಕೃತಿ ಮತ್ತು ವಿಕೃತಿಯನ್ನ ಸೋದಾಹರಣವಾಗಿ ವಿವರಿಸಿದೆ ಅನ್ನೋಣವೇ ಸರ್ ಅಂತ ಹೇಳಿ ಕೇಳಿದಾರೆ ಸರ್. ಹೌದು, ಪ್ರಾಯೋಗಿಕ ವಿಮರ್ಶೆ ರಿಚರ್ಡ್ಸನ್ ಇಂದ ಬಂದಿದ್ದು. ರಿಚರ್ಡ್ಸನ್ ಇಂದ ಬಂದ ಮೇಲೆ ಅದು ಭಾರತೀಯ ಎಲ್ಲ ಭಾಗದಲ್ಲೂ ಕೂಡ ಅದನ್ನ ಸ್ವೀಕಾರ ಮಾಡಿದ್ರೆ ಈ ತರದ ಪರಿಕಲ್ಪನೆ ಇರಬೇಕು ಅಂತೇಳಿ ವಿಮರ್ಶೆಯ ಪರಿಕಲ್ಪನೆ ಒಳಗೆ ಬರುವಂತ ಒಂದು ಪಾಠ ಅದೇ. ಆ ತರದಲ್ಲಿ ಕನ್ನಡ ಸಾಹಿತ್ಯದ ಪ್ರಾಯೋಗಿಕ ವಿಮರ್ಶೆ ನಡೀತಾ ಬಂತು. ಅದ್ರಲ್ಲೂ ಶಿವರುದ್ರಪ್ಪ ಇದನ್ನ ಆರಂಭ ಮಾಡಿದ್ರು ಕರ್ನಾಟಕದಲ್ಲಿ. ಅದನ್ನ ಬಿಟ್ರೆ ಆವಾಗ ಕೆಲವು ಸೀನಿಯರ್ಸ್ ಆದಂತರು, ತೇಜಸ್ವಿ ಆದಿಯಾಗಿ ಈ JH ನಾಯಕರು ಸೇರಿದಂತೆ ತುಂಬಾ ಜನಗಳು ಒಂದು 25-30 ಜನಗಳು, ನಾನು ಅದಕ್ಕೆ ನೆನಪಾಗ್ತಿಲ್ಲ, ಅಷ್ಟು ಜನ ಮಾತ್ರ ಪ್ರಾಚೀನದಿಂದ ಆಧುನಿಕ ವಚನ ಸಾಹಿತ್ಯನೂ ಸೇರಿದಂತೆ ಪ್ರಾಯೋಗಿಕ ವಿಮರ್ಶೆ ಮಾಡಿದ್ದಾರೆ. ಅದೊಂದು ಹೊರತುಪಡಿಸಿದ್ರೆ ಪ್ರಾಯೋಗಿಕ ವಿಮರ್ಶೆ ಬಗ್ಗೆ ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚು ನಡೆದಿಲ್ಲ. ಆದ್ರಿಂದ ಅದು ಈ ವೆಬಿನಾರ್ ಮಾಡ್ತಿರೋದು ಮಾತ್ರ ತುಂಬಾ ಅಪರೂಪದ ಕಾರ್ಯ. ಅದಕ್ಕಾಗಿ ಬಸವರಾಜ್ ಕೋಡ್ಗುಂಟಿ ಅವರನ್ನ ಮತ್ತು ಅವರ ಟೀಮ್ ಅನ್ನ ನಾನು ಅಭಿನಂದಿಸ್ತೇನೆ. ಇದನ್ನ ಸರಿ ತಪ್ಪುಗಳು ಬಹು ಇದ್ರ ಮಿತಿ ಇದೆ. ಆ ಮಿತಿ ಒಳಗೆ ನಡೆಯೋದಂತೆ ಅಷ್ಟಲ್ಲ, ಅದ್ರ ಮಿತಿಯನ್ನ ಮೀರಿ ಇದ್ರ ವೈಜ್ಞಾನಿಕ ಸತ್ಯ ಏನು, ನಾವು ಹೇಗೆ ಕನ್ನಡದ ಪ್ರಾಯೋಗಿಕ ವಿಮರ್ಶೆ ಹೇಗೆ ಮಾಡ್ಬೇಕು ಅನ್ನೋದನ್ನ ಕಲಿಬೇಕು. ಇದನ್ನ ತಿರಸ್ಕಾರ ಮಾಡೋದಲ್ಲ. ಅದು ಒಂದು ಹೇಳಿ ಸರ್. ಮುಂದಿನ ಏನು ಕ್ವಶನ್ಗಳು ಕಂಟಿನ್ಯೂ ಆಗಿದಾವ ಅಂತ ನಾನು ನೆನಪು ಮಾಡಿ. ಹಲೋ, ಅವ್ರು ಹೇಳಿದ ಕ್ವಶನ್ ಕಂಟಿನ್ಯೂ ಆಗಲಿಲ್ಲ, ನಾನು ಒಂದಕ್ಕೆ ಮಾತ್ರ ಉತ್ತರ ಕೊಟ್ಟೆ. ಓಕೆ ಸರ್, ಓಕೆ, ಸಾರಿ. ಬದುಕು ಕೊಟ್ಟ ಅವ್ವನನ್ನೇ ಬಲಿ ಕೊಡುವುದು ನಿಜಕ್ಕೂ ದೊಡ್ಡ ದುರಂತ. ತಾಯಿಗೆ ಗಂಡನಾಗುವುದು ವಿಕೃತಿ ಅಲ್ಲವೇ ಅಂತೇಳಿ ಸರ್. ಹೌದು 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 ಹೌದು, ಎರಡು ಆ ಅರ್ಥದಲ್ಲೇ ಇದನ್ನ ಮಾತನಾಡಿರೋದು.
ಆಮೇಲೆ ಇನ್ನು ಮುಂದುವರೆದಾರೆ ಸರ್ ಅವರೇ, ಪ್ರಸ್ತುತ ಕವಿತೆ ಪ್ರಕೃತಿ ಮತ್ತು ವಿಕೃತಿಯನ್ನ ಸೋದಾಹರಣವಾಗಿ ವಿವರಿಸಿದೆ ಅನ್ನೋಣವೇ ಸರ್ ಅಂತೇಳಿ ಸರ್. ಪ್ರತಿಯೊಂದು ಪ್ರಸ್ತುತ ಕವಿತೆ ಪ್ರಕೃತಿ ಮತ್ತು ವಿಕೃತಿಯನ್ನು ಸೋದಾಹರಣವಾಗಿ ವಿವರಿಸಿದೆ ಅನ್ನೋಣವೇ ಸರ್ ಅಂತೇಳಿ ಸರ್. ಹೌದು ಕಾವ್ಯ ಸೋದರಣವಾಗಿ ಯಾರು ನಾನು ವಿವರಿಸಬೇಕು ಅಥವಾ ಎಲ್ಲಿ ವಿವರಿಸಿದೆ ಅಂತ? ಕವಿತೆ ಸರ್, ಕವಿತೆ ಪ್ರಕೃತಿ ಕವಿತೆ, ಮತ್ತು ಹೌದು, ವಿಕೃತಿಯನ್ನ. ಹಾ ಸರ್. ವಿವರಣೆಯನ್ನ ಆಧಾರ ಕೊಡ್ತಾ ಇಲ್ಲ, ಕಾನ್ಸೆಪ್ಟ್ ಗಳನ್ನ ಇಡೀ ಜಗತ್ತಿಗೆ ಹೇಳ್ತಾ ಇದೆ. ಅದು ಹೇಳಲಿಕ್ಕೆ ಮಾತ್ರ, ತೋರಿಸ್ಲಿಕ್ಕೆ ಮಂಡಗದ್ದೆ ಮಾತ್ರ, ಅದು ಸಾಂಕೇತಿಕ. ನಾನು ಮೊದಲೇ ಹೇಳಿದೀನಿ, ಮೊದಲ ಭಾಗದಲ್ಲಿ, ಅಲ್ಲಿ ಎರಡನೇ ಭಾಗದಲ್ಲಿ ಇಡೀ ದೇಶದ, ನಾನು ದೇಶ ಅಂತ ವಿಶ್ವ ಅನ್ಕೋತೀನಿ, ಎಲ್ಲಾ ದೇಶಗಳು ಇದೇ ನಡೀತಾ ಇರೋದು. ಈ ಪರಿಕಲ್ಪನೆ, ಅಭಿವೃದ್ಧಿಯ ಪರಿಕಲ್ಪನೆ ಎಲ್ಲೆಲ್ಲಿ ನಡೀತಿದೆ ಅವೆಲ್ಲವೂ ಈ ಪರಿಕಲ್ಪನೆ ಜಗತ್ತಿಗೆ. ಅದ್ರ ನಂತರ ಬಂದಿರೋದು ಕರ್ನಾಟಕದ ಮಂಡಗದ್ದೆಗೆ. ಆ ಮಂಡಗದ್ದೆಗೆ ಶಿಫ್ಟ್ ಆಗ್ತದೆ. ಹಂಗಾಗಿ ಇಡೀ ಕಾವ್ಯ ಜಗತ್ತಿನ ಸಾಂಕೇತಿಕ ರೂಪದ ಪದ್ಯ ಇದು. ಎಲ್ಲರೂ ನೋಡ್ತಿರ್ಬೇಕು, ಎಲ್ಲರೂ ಓದ್ಬೇಕಾಗಿರುವಂತ ಕಾವ್ಯ ಇದು. ಸರಿ ಸರ್. ಸರ್, ಕೊಡಗುಂಟಿ ಸರ್ ಅವ್ರದ್ದು ಒಂದು ಪ್ರಶ್ನೆ ಇದೆ ಸರ್. ಹಾ, ಕವನ ಕಂದ ಎಂದು ಶುರುವಾಗುತ್ತದೆ, ಆಮೇಲೆ 4ನೇ ಸಾಲಿನಲ್ಲಿ ತಾಯಿ ಎಂದು ಹೇಳುತ್ತದೆ. ಇಲ್ಲಿ ಯಾವುದು ಕಂದ, ಯಾವುದು ತಾಯಿ ಮತ್ತು ನಿರೂಪಕ ಈ ಎರಡೂ ಸಂಬಂಧಗಳನ್ನ ಹೇಗೆ ಪೋಣಿಸಿದೆ ಅಂತೇಳಿ ಸರ್. ಫೈನ್. ನೋಡಿ, ಕಂದ ಅನ್ನೋ ಪರಿಕಲ್ಪನೆಯನ್ನ ಹೇಳ್ತಿರೋದು ತಾಯಿ ರೂಪಕದ, ತಾಯಿ ಕೌಟುಂಬಿಕ ರೀತಿಯ ಮಾನವ ನೆಲೆನಲ್ಲಿ ಮಾತಾಡ್ತಿರೋದು. ತಾಯಿ ತನ್ನ ಮಗುವಿಗೆ ಹೇಳ್ತಿದ್ದೆ. ಇಲ್ಲಿ ಜೀವಜ್ಜಿ ಇದೆಯಲ್ಲ, ಅದು ತಾಯಿ ರೂಪಕದ ಪರಿಕಲ್ಪನೆಯ ಕಾವ್ಯ ಇದು. ಅದು ಸಂದರ್ಶನ ಪತ್ರ ಕಾವ್ಯ ಅಂತ ಕರಿತೀನಿ ನಾನು ಇದನ್ನ. ಆ ರೀತಿಯಲ್ಲಿ ಪತ್ರದ ವ್ಯವಹಾರದೊಳಗೆ ಮಾತಾಡ್ತಾ ಇದೆ. ತಾಯಿ ಕಣ್ಣಿಗೆ ಪತ್ರ ಬರಿತಾ ಇದೆ, ಹೇಗಿದೆಯಾ ಕಂದ ಅಂತ ಕೇಳ್ತಾ ಇದೆ. ಅಂದ್ರೆ ಕೌಟುಂಬಿಕವಾಗಿ ತಕಂದ್ರೆ ಇಲ್ಲಿ ತಾಯಿ ಮಗುವಿನ ಸಂಬಂಧ. ಇಲ್ಲಿ ಭೂಮಿ ಮತ್ತೆ ಮನುಷ್ಯನಿಗೆ ತಗೊಂಡ್ರೆ ಇಲ್ಲಿ ಮನುಷ್ಯ ಕಂದ. ಜೀವಜ್ಜಿ ಅಂತ ಮಂಡಗದ್ದೆಗೆ ತಗೊಂಡ್ರೆ ಅಲ್ಲಿ ಬರ್ತಕ್ಕಂಥ ಹಕ್ಕಿ ಪಕ್ಷಿ ಪ್ರಾಣಿಗಳು ಮನುಷ್ಯನಿಗೂ ಆಧಾರಿತವಾಗಿ ಅದು ರೂಪಕವನ್ನು ನಾವು ಅರ್ಥ ಮಾಡ್ತೀವಿ. ಅಲ್ಲಿ ತಾಯಿ, ಅದು ಇಲ್ಲಿ ಹೋಗುವವು ಬರುವ ಜೀವಿಗಳು ಹಕ್ಕಿ ಪಕ್ಷಿಗಳ ಆದಿಯಾಗಿ ಆಗ್ಬೇಕಂದ. ಆ ತರದ ಪರಿಕಲ್ಪನೆ ಮೇಲೆ ಈ ಪದ್ಯ ಈ ನಿರೂಪಣೆ ಆಗಿದೆ ಅಂತೇಳಿ ಹಂಗನ್ಸುತ್ತೆ. ಒಂದು ಪ್ರಶ್ನೆ ಕೇಳಿದಾರೆ ಸರ್. ಪ್ರಕೃತಿಯನ್ನ ನಾಶ ಮಾಡುವವರ ವಿರುದ್ಧ ಪ್ರತಿಭಟಿಸದ ಪ್ರತಿಯೊಬ್ಬರು ತಾಯಿಗಂಡ್ರು ಎಂಬ ಪದವನ್ನು ನೀವು ವಿವರಿಸಿದ 2ನೇ ನೆಲೆಯಲ್ಲಿ ನಾವು ಕೂಡ ಭಾಗಿದಾರರಲ್ಲವೇ ಅಂತೇಳಿ ಸರ್. ನಾನು ವಿವರಿಸಿದ್ರು ಅಂತ ಹೇಳಲ್ಲ, ಯಾರ್ಯಾರು ಪ್ರಕೃತಿಯನ್ನ ಆಧರಿತವಾದಂತ ಪರಿಕಲ್ಪನೆ ಮೇಲೆ ಹಾಗೆ ಮಾತನಾಡ್ತಿರೋ ಹೋಗಿ ಹಾಗೆ ನಡ್ಕೊಳ್ತಾರೆ ನೋಡಿ, ಅದು ನಾವು ಮಾಡ್ತೀವಿ ಅಂತ, ಅದು ನಾವು ಮಾಡುವಂಥದ್ದು ಇನ್ನೊಂದು ಪ್ರಕೃತಿಯ ಗುಣ. ಅದನ್ನ ಆತರ ಪರ್ಸನಲಿ ತಗೊಳ್ಳೋದಲ್ಲ, ಆಲೋಚನೆಯ ಕಾರ್ಯಗುಣದಲ್ಲಿ ಮಾತ್ರ ತಗೋಬೇಕು ನಾವೆಲ್ಲ. ಇನ್ನೊಂದಿದೆ, ಯಾವ್ದು ಮಾತು ಅಂತಲ್ಲ ಅಂದ್ರೆ, ಈಗ ಸುಮ್ಮನೆ ಉದಕ್ಕಾಗಿ ಹೇಳ್ತಾ ಇದೀನಿ, ಪ್ಲಾಸ್ಟಿಕ್ ನ ನಾವು ಬಳಸಬಾರ್ದು, ಪ್ಲಾಸ್ಟಿಕ್ ನ ಆಯ್ಬೇಕು ಅಂದ್ರೆ ಪ್ಲಾಸ್ಟಿಕ್ ನ ಬಳಸಬಾರ್ದು, ಈ ತರದ ಪರಿಕಲ್ಪನೆ ನಡೀತಾ ಇದೆವಲ್ಲ, ಅದು ಬಳಸ್ತಾನೆ ಇರಕ್ ಆಗಲ್ಲ. ಬಳಸುವ ಕ್ರಿಯೆ ಅಲ್ಲ ನಾನು ಹೇಳ್ತಿರೋದು, ಅದನ್ನ ತುತ್ಪತ್ತಿ ಮಾಡುವಂತ ಬಂಡವಾಳಶಾಹಿ ವರ್ಗ, ಕಾರ್ಖಾನೆಗಳ ಮತ್ತೆ ಅದಕ್ಕೆ ಸಪೋರ್ಟ್ ಮಾಡುವಂತ ಜೀವಿಗಳ ಬಗ್ಗೆ ಇದು ಮಾತಾಡ್ತಿರೋದು. ಇಲ್ಲಿ ವ್ಯಕ್ತಿಗತ ಅಲ್ಲ, ಇಲ್ಲಿ ಮಾಡುವಂತ ಸೃಷ್ಟಿಕರ್ತರು ಯಾರಿದ್ದಾರೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಅದನ್ನ ತಾಯಿಗಂಡರು ಅಂತ ಹೇಳ್ತಿರೋದು ಈ ಮಾತು ಕಾವ್ಯದ್ದು ಬಂಡವಾಳಶಾಹಿ ವರ್ಗದ್ದು, ಅಧಿಕಾರಿ ವರ್ಗ, ರಾಜಕಾರಣಿಗಳು, ಇಂಥವ್ರನ್ನ ಕುರಿತಂತೆ ಇಲ್ಲಿ ಮಾತನಾಡ್ತಿರೋದು. ಅದನ್ನ ನಾವು ನಡೆ ನುಡಿ ನಮ್ಮ ಆಚಾರ ವಿಚಾರಗಳೊಳಗೆ ಏನ್ ಇರ್ತದೆ ವ್ಯವಸ್ಥೆ ಒಳಗೆ ನಾವು ಅನಿವಾರ್ಯವಾಗಿ ನಡಿಬೇಕು. ಆದ್ರೆ ಇಲ್ಲಿರುವ ಸ್ವತಂತ್ರ ಹೆಂಗ್ ಮಾಡಿದಾರೆ ಅಂದ್ರೆ, ಜನಸಾಮಾನ್ಯರನ್ನು ತೋರಿಸೋದು, ಅವ್ರು ಉಗಿಸ್ಕೊಳ್ಳೋದು, ಅವ್ರ ಪರಿಹಾರಕ್ಕೆ ಜನಸಾಮಾನ್ಯ ತೋರಿಸಿದ್ರೆ ಅವ್ರೇನು ಪರಿಹಾರ ಸಿಗಲ್ಲ ಅಂತ. ನಾನೇನ್ ಮಾಡ್ಬೇಕು ಅದನ್ನ ಮಾಡ್ತಾ ಇಲ್ಲ, ಯೋಜನೆಗಳೆಲ್ಲ ಇರೋದು ಅದು ಜನಗಳಿಗೆ ತೋರಿಸ್ತಾ ಹೋಗ್ತಾರೆ. ಹಾಗಾಗಿ ನಿಮ್ಮ ಪರಿಕಲ್ಪನೆ, ನಿಮ್ಮ ಆಲೋಚನೆ ನಾವು ಅರ್ಕಸಿಗೆ ಕೇಳ್ತೀವಲ್ಲ, ಹಂಗಾರೆ ನಾವು ಇದು ಹೇಳ್ತಾ ಇದ್ದೀರಾ ಅನ್ನೋ ತರದಲ್ಲಿ ಹೇಳ್ತಾ ಇದ್ರಿ. ಅದು ನಮ್ಮ ಜನಸಾಮಾನ್ಯರಿಗಲ್ಲ, ಸರ್ಕಾರ ಏನು ಮಾಡುತ್ತೋ ಅದಕ್ಕೆ ಪೂರಕವಾಗಿ ನಾವು ನಡ್ಕೋಬೇಕಾಗತ್ತೆ. ಜನಗಳನ್ನ ಮೊದಲು ತಪ್ಪಿಸ್ಬೇಕು. ಸರ್ಕಾರ ಮಾಡುವ ಆಡಳಿತಾತ್ಮಕ ರೀತಿ ನೀತಿ ನಿಯಮಗಳಿದಾವಲ್ಲ, ಸರ್ಕಾರ ಮತ್ತು ಬಂಡವಾಳಶಾಹಿ ವರ್ಗ ಅದು ಯೋಚನೆ ಮಾಡ್ಬೇಕು ಫಸ್ಟ್. ತೀರ್ಮಾನ ಅಲ್ಲೇ. ಸರ್, ಥ್ಯಾಂಕ್ ಯು ಸರ್. ಸರ್, ಇನ್ನೊಂದು ಪ್ರಶ್ನೆ ಇದೆ. ಸೈಯದ್ ಮುಜೀಬ್ ಅಹಮದ್ ಅವರು ಕೇಳಿದ್ದಾರೆ,
ಕವನ ಆಶಾದಾಯಕವಾಗಿದೆಯೇ? ಕವನದೊಳಗೆ ಎಲ್ಲಾದರೂ ಅದಕ್ಕೆ ಸೂಚನೆಗಳು ಇವೆಯೇ? ಮರೆಯದೆ ಬಾಕುಸೆ, ತಡ ಮಾಡಬೇಡ, ಮುಂದೆ ಕಾಣ್ಲಿಕ್ಕಿಲ್ಲ. ಈ ಸಾಲು ನಿರಾಶಾದಾಯಕತೆಯನ್ನ ಸೂಚಿಸುತ್ತಿದೆಯೇ ಅಂತೇಳಿ ಸರ್. ಇದು ನಿರಾಶಾದಾಯಕ ಅಲ್ಲ, ಆಶಾವಾದಿತನೆ. ಮರೆಯದೆ ಬಾ ಕುಸೆ ಅಂತ ಕರೆಯೋದಿದೆಯಲ್ಲ, ಅದು ಆಶಾವಾದಿತನ. ಅಲ್ಲಿ ಮರೆಯದೆ ಬಾ ಕೂಸೆ, ಪುಲಿಸ್ ಸ್ಟಾಪ್ ಇದೆ, ಅದು ಕ್ವಶನ್ ಮಾರ್ಕ್ ಹಾಕಿಲ್ಲ. ಪುಲಿಸ್ ಸ್ಟಾಪ್, ಬಾ, ಬಂಕಿ ಅಂದ್ರೆ ನನ್ನ ಮಡಿಲಿ ಸೇರು, ನಾನು ಚಂದ ಇದ್ದೀನಿ ಅಂತ ಮಡಿಲಿನ ಪರಿಕಲ್ಪನೆ ಮೇಲೆ ಹೇಳ್ತಾ ಇದ್ದೆ. ಅಂದ್ರೆ ಬಾ ಅಂದ್ರೆ ತಾಯಿ ಮಗುವಾಗಿ ಬದುಕುವ ಕೂಡುವ ಕ್ರಿಯೆ ಅದು. ಅದು ಕಳ್ಕೊಳ್ಳೋದಲ್ಲ, ಅದು ಕೂಡುವ ಕ್ರಿಯೆಯೊಳಗೆ ಬಾ ಕುಸೆ ಅಂತ ಕಳೆದಿದೆ. ಆದ್ರಿಂದ ಅದ್ರಲ್ಲಿ ಮತ್ತೆ ಅದು ಸಾಯುವ ಹಂತದಲ್ಲಿದೆ, ಪತ್ರಗೊಟ್ಟುತ್ತಿದೆ. ಇನ್ನು ಜೀವಜ್ಜಿಯೂ ಕೂಡ ಅದು ಆಶ್ಚರ್ಯ ಚಿಹ್ನೆ. ಅದ್ರೊಳಗೆ ಕಾಯ್ತಾ ಇದೆಯಂತೆ, ನಿನ್ನ ಜೀವಜ್ಜ ಬಾ ಅಂತ ಕರಿತೇವೆ. ಇದು ತಾಯಿ ಮತ್ತು ಮಗುವಿನ ಸಂಬಂಧ. ತಾಯಿ ಯಾವತ್ತೂ ತನ್ನ ಮಕ್ಕಳನ್ನ ದೂರ ಹಾಕಲ್ಲ, ಹಾಗೆ ಭೂಮಿನೂ ಕೂಡ ಯಾವ ಜೀವಿಗಳನ್ನು ದೂರ ಹಾಕಲ್ಲ. ಪ್ರಕೃತಿನ ಯಾರ ಜೀವ ಕ್ರಿಯೆ ವಸ್ತು ಯಾವ ಸಂಬಂಧಗಳನ್ನು ಕೂಡ ದೂರ ಹಾಕಲ್ಲ. ಅದು ಸಹಜವಾಗಿ ಬಿಟ್ಟೆ ಇರ್ತದೆ, ಅದು ಪ್ರಕೃತಿ ನಿಯಮ. ಅದನ್ನೇ ಜೀವ ತತ್ವ ಅಂತ ಕರೆಯೋದು. ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಇದು ಕಟ್ಟಿಗೆ ಇಲ್ಲಂದ್ರ ಒಲೆ ಆರುತ್ತದೆ, ಪ್ರಕೃತಿ ಇಲ್ಲಂದ್ರ ದೇಶನ ಆರೋಗುತ್ತೆ ಅನ್ನೋ ಲೆಕ್ಕದಲ್ಲಿ ಒಂದು ರೀತಿಯಿಂದ ಎಚ್ಚರಿಸುವಂತ ಒಂದು ಕವಿತೆ ಅಂತ ನನ್ನ ಒಂದು ಅಭಿಪ್ರಾಯ ಸರ್. ಹೌದು. ಕಟ್ಟಿಗೆ ಇಲ್ಲಂದ್ರೆ ಒಲೆ ಆರೋಗುತ್ತೆ ಸರ್, ಪರಿಸರ ಇಲ್ಲಂದ್ರೆ ಜಗತ್ತು ಆರೋಗ್ಬಿಡುತ್ತೆ ಸರ್. ಹಾಗಾಗಿ ಒಂದ್ ರೀತಿಯಿಂದ ಅದರ ಬಗ್ಗೆ ಸ್ವಲ್ಪ ತಾವು ಹೇಳ್ಬೇಕಾಗಿತ್ತು ಸರ್. ಅದಕ್ಕೆ ಇಲ್ಲ ಸರ್, ಏನು ಕಟ್ಟಿಗೆ ಕಟ್ಟಿಗೆ ಇಲ್ಲದೆ ಇದ್ರೆ ಒಲೆ ಆರ್ಬೋದು ಸರ್. ಪ್ರಕೃತಿ ಇಲ್ಲಂದ್ರೆ ಜಗತ್ತು ಆರೋಗುತ್ತೆ ಅನ್ನುವಂತ ತಾತ್ಪರ್ಯ, ಅದೊಂದು ವಿಷಯ ನೆನಪಾಗುತ್ತೆ ಸರ್ ಈ ಕ್ಷಣಕ್ಕೆ. ಪ್ರಕೃತಿ ಇಲ್ಲದೆ ಯಾವ ಜೀವ ಜಗತ್ತು ಇಲ್ಲ, ಅದನ್ನೇ ಕೊನೆಗೆ ಪ್ರಳಯ ಅಂತ ಕರಿತಾ ಇರೋದು. ಹೌದು ಸರ್. ಕಟ್ಟಿಗೆ ಇಲ್ಲಂದ್ರೆ ಒಲೆ ಮಾತ್ರ ಆರುತ್ತೆ ಸರ್. ಅದೇ ಪ್ರಕೃತಿ ಇಲ್ಲಂದ್ರೆ ಜಗತ್ತು ಕೂಡ ಆರೋಗುತ್ತೆ ಅಥವಾ ನಾಶ ಆಗಿ ಹೋಗುತ್ತೆ ಅನ್ನುವಂತ ಮಾತು ಈ ಕ್ಷಣಕ್ಕೆ ಸತ್ಯ ಅನಿಸ್ತದೆ ಸರ್. ಹೌದೌದು, ಸತ್ಯ, ಸರಿ ಇದೆ ಅದು ಮಾತು. ನೋಡಿ, ಕಟ್ಟಿಗೆ ಇಲ್ಲದವ್ರು ನೋಡಿ, ಇನ್ನೊಂದು ಅದಕ್ಕೆ ಇಂಪ್ರೂವ್ ಇದನ್ನ ಹೇಳ್ತೀನಿ. ಕಟ್ಟಿಗೆ ಮರ ಕಡಿಬಾರ್ದು ಅಂತ ಹೇಳ್ತಾರೆ. ಕಟ್ಟಿಗೆ ಇಲ್ಲದವರೆ ಒಲೆ ನಾವು ಗೊತ್ತಕ್ಕಾಗಲ್ಲ, ನಾವು ಅಡಿಗೆ ಮಾಡ್ಕೊಳಕ್ ಆಗಲ್ಲ. ಹಾಗಾಗಿ ಮರ ಕಡಿಲೇಬೇಕು. ಒಂದೊಂದು ತಿಂದು 6 ಸರಪಳಿ ಇದೆ, ಒಂದು ತಿಂದು ಒಂದು ಕೊಂದು ಒಂದು ಬದುಕ್ಬೇಕು. ಅದು ಪ್ರಕೃತಿ ನಿಯಮ. ಆದ್ರೆ ಅತಿ ಆಗಬಾರ್ದು ಅಷ್ಟೇ. ಮಾನವ ಜೀವನಕ್ಕೆ ಎಷ್ಟು ಬೇಕು, ಏನ್ ಬೇಕು, ಯಾವಾಗ ಬೇಕು, ಹೇಗೆ ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡ ಮಾತ್ರ ಒಂದು ಇತಿಮಿತಿಯ ಬದುಕು ಆಗ್ಬೇಕು ಹೊರತು ಅದು ಅತಿ ಬದುಕು, ಅತಿ ಸಂಗ್ರಹ ರೂಪಿಯ ಬದುಕು, ಮತ್ತೆ ಇಂದಲ್ಲ ನಾಳೆಲ್ಲ ನನಗೆ 10 ವರ್ಷ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಮಾಡ್ತಾರಲ್ಲ, ಇದಕ್ಕೆ ವಿರೋಧಿಯಾದಂತ ಚಟುವಟಿಕೆಗಳನ್ನ ಸರ್ಕಾರ ಯಾವ ನಿಯಮಗಳು ಕೂಡ ಮಾಡಬಾರ್ದು. ಅದು ಮಿತಿ ಹಾಕ್ಬೇಕು. ಇದೆಲ್ಲ ಇರೋದು ಸರ್ಕಾರದೊಳಗೆ ಮತ್ತು ಅಧಿಕಾರದೊಳಗೇನೆ. ಅಲ್ಲಿ ನಿಯಂತ್ರಣ ತಂದರೆ ಜಗತ್ತೆಲ್ಲವೂ ಕೂಡ ಸುಭಕ್ಷವಾಗಿರುತ್ತೆ. ಇನ್ನು ತಕ್ಷಣಕ್ಕೆ ಬರುವಂತ ಪ್ರಳಯವನ್ನ ನಾವು ಮುಂದೂಡಿಸ್ಬೋದು. ಇದು ವಿಶ್ವಕ್ಕೆ ವಿಶ್ವ ಸಂಸ್ಥೆ ಇದೆಯಲ್ಲ, ಅದು ಮಾಡುತ್ತೆ ಕಾನೂನ. ಆದ್ರೆ ರೂಢಿ ಯಾವುದೂ ಆಗ್ತಾ ಇಲ್ಲ. ಎಲ್ಲಾ ದೇಶಗಳು ಇದನ್ನು ಪರಿಗಣಿಸ್ಬೇಕು, ಎಲ್ಲರೂ ಕೂಡ ಎಚ್ಚೆತ್ಕೋಬೇಕು. ಅದಕ್ಕೆ ಪೂರಕವಾದ ಕೆಲಸ ಕಾರ್ಯಗಳನ್ನ, ಅಭಿವೃದ್ಧಿ ಕಾರ್ಯವನ್ನ ಜೀವಗಳ ನೆಲೆನಲ್ಲಿ ಯೋಚನೆ ಮಾಡ್ಬೇಕು. ಮನುಷ್ಯ ಮಾತ್ರ ಮಾನವ ಸಂಸ್ಕೃತಿ ಅಂತ ಕರಿತಾನೆ. ಮನುಷ್ಯಗಿರುವಂತ ಸಂಸ್ಕೃತಿ, ಜೀವಿಗಳಿಗೂ ಒಂದು ಕಲ್ಚರ್ ಇದೆ. ಪ್ರಾಣಿ, ಪಕ್ಷಿ, ಗಿಡ, ಮರ ಎಲ್ಲಕ್ಕೂ ಅದರದೇ ಆದ ಕಲ್ಚರ್ ಇದೆ. ಆ ಕಲ್ಚರ್ಗೆ ನಿಜವಾದ ವ್ಯಾಖ್ಯಾನ ಕೊಟ್ಟಿಲ್ಲ ಈಗ ಇದುವರೆಗೂ. ನಾನು ಹೇಳ್ತೀನಿ ಅನ್ಕೋಬೇಡಿ, ಜೀವ ಕೇಂದ್ರಿತವಾದಂತಹ ಸಂಸ್ಕೃತಿ ಪರಿಕಲ್ಪನೆ ಇಲ್ಲ. ಸಂಸ್ಕೃತಿ ಪರಿಕಲ್ಪನೆನೂ ಕೂಡ ಮಾನವಕ್ಕೆ, ಮನುಷ್ಯನಿಗೋಸ್ಕರ ಕಟ್ಟಿರುವಂತ ಸಂಸ್ಕೃತಿ ಪರಿಕಲ್ಪನೆಗಳು. ಅದನ್ನ ಚೇಂಜ್ ಮಾಡ್ಬೇಕು ಸರ್. ಇದು ಸರ್ ಒಂದ್ ಪ್ರಶ್ನೆ ಸರ್. ಧರೆಯೊಳಗಣ ಬೇರು ಅಂತಿದೆ ಸರ್ ಕವಿತೆ ನಿಮ್ಮಿದ್ರು. ಕವಿತೆ ಅಲ್ಲ, ಅದು ವಿಮರ್ಶೆ. ಧರೆಯೊಳಗಣ ಬೇರು ಸರ್. ಧರೆಯೊಳಗಿನ ಬೇರು, ಪ್ರಕೃತಿಯಲ್ಲಿನ ನೀರು, ಸರಿಯಾಗಿ ನೋಡದಿದ್ದರೆ ನೀನ್ ಯಾರು ಎನ್ನುವಂತ ಎಚ್ಚರಿಕೆ ಗಂಟೆ ಕೂಡ ಪ್ರಕೃತಿ ನಮಗೆ ಮಾಡ್ಬೋದು ಸರ್. ಹೌದು, ಶೋರ್. ಧರೆಯೊಳಗಿನ ಬೇರು ಸರ್, ಪ್ರಕೃತಿಯಲ್ಲಿನ ನೀರು. ಇದನ್ನ ಪ್ರಶ್ನೆ ಮಾಡದೆ ಹೋದರೆ ಮುಂದೆ ನೀನ್ ಯಾರು ಅಂತ ಅದೇ ಪ್ರಕೃತಿ ನಮ್ಮನ್ನ ಪ್ರಶ್ನೆ ಮಾಡಂತ ಮಟ್ಟಕ್ಕೆ ಬರ್ಬೋದು ಸರ್. ಶೋರ್. ಅದನ್ನೇ ಆ ತತ್ವನೇ ಈ ಕಾವ್ಯ ಹೇಳ್ತಿರೋದು. ಅದು ಯಾತಕ್ಕೆ ಅಂದ್ರೆ ನಮ್ಮ ಆಲೋಚನೆಗಳು ಅದ್ರಲ್ಲಿ ಯಾತಕ್ಕೆಯಾಗಿ ಮಾಡಿದ್ದೀನಿ ಅಂದ್ರೆ, ತರೆಯೊಳಗಣ ಬೇರು ಅನ್ನೋ ಪರಿಕಲ್ಪನೆ ಪ್ರಕೃತಿಯನ್ನ ಜೀವ ಕೇಂದ್ರಿತ ನೆಲಗಟ್ಟಿನ ಮೇಲೆ ನಮ್ಮ ಆಲೋಚನೆಗಳೇ ಇಲ್ಲ. ಎಲ್ಲಾ ಮನುಷ್ಯತ್ವ ಅಂತ ಹೇಳ್ತಾರೆ. ಮನುಷ್ಯತ್ವ ಅನ್ನೋದೇ ಮಾನವ ಕೇಂದ್ರಿತ. ಆದ್ರಿಂದನೇ ಇಷ್ಟೆಲ್ಲ ಡೇಂಜರ್ ಸಮಸ್ಯೆಗಳು ಕ್ರಿಯೇಟಿವ್ ಆಗ್ತಾ ಇರೋದು.
ಇದನ್ನ ಗಮನಿಸ್ಬೇಕು. ಎಲ್ಲರೂ ಒಪ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಮಾನವೀಯತೆ ಮನುಷ್ಯ ಕೇಂದ್ರಿತ, ಅದು ಜೀವ ಕೇಂದ್ರಿತ ನೆಲೆ ಅಲ್ಲ. ಆ ಕಾರಣದಿಂದ ಅದನ್ನ ಇವತ್ತು ನಿಜವಾಗೂ ಕೂಡ ನಮ್ಮ ತತ್ವ ಚಿಂತನೆಗಳು, ಆಲೋಚನೆಗಳು, ನಮ್ಮ ವಿಮರ್ಶೆಗಳು, ನಮ್ಮ ಆಡಳಿತಾಂಗ ನೀತಿ ರೀತಿ ನಿಯಮಗಳು ಎಲ್ಲವೂ ಕೂಡ ಜೀವ ಕೇಂದ್ರಿತ ನೆಲೆಗೆ ಹೋಗ್ಬರ್ಬೇಕು. ಅದನ್ನ ಜೀವ ತತ್ವ ಅಂತ ಅದನ್ನ ಅನಾಲಿಸಿಸ್ ಮಾಡ್ತಾ ಬಂದಿದ್ದೀನಿ ನಾನು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲಿ ಹ್ಯಾಂಡ್ ರೈಸ್ ಮಾಡಿದ್ರಲ್ಲ, ಯಾರೋ ಮಾತಾಡ್ಬೋದು ಸರ್. ಕಂದ, ತಾಯಿ ಮತ್ತು ಅಜ್ಜಿ 3 ಪದಗಳಿದಾವ. ಅದು ತನ್ನನ್ನು ತಾನು ರೂಪಕವಾಗಿ ತೋರ್ಪಡಿಸ್ತದೆ ಅಂತ ನನಗೆ ಅನಿಸ್ತಾ ಇದೆ. ಅದು ತಾನೇ ಕಂದನಾಗಿ, ತಾಯಿಯಾಗಿ ಮತ್ತು ಅಜ್ಜಿಯಾಗಿ ಇದೀನಿ ಅನ್ನೋ ಲೆಕ್ಕದಲ್ಲಿ ಬರ್ತಾ ಇದೆ ಭೂಮಿ ಅನ್ನೋ ಪರಿಕಲ್ಪನೆ ಅಂತ ನನಗೆ ಅನಿಸ್ತಾ ಇದೆ. ಹೌದು 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 ಹೌದು, ಕರೆಕ್ಟ್ ಇದೆ ಅದು. ಅಲ್ಲಿ ಪ್ರಕೃತಿ, ಭೂಮಿ ಮತ್ತೆ ತಾಯಿ, ಈ 3 ಪರಿಕಲ್ಪನೆಗಳಿದಾವಲ್ಲ, ಆ 3 ಕೂಡ ತಾಯಿಯ ಪರಿಕಲ್ಪನೆ ಮೇಲೆ ಈ ಕಾವ್ಯ ಇಟ್ಟಿರೋದು. ಆಮೇಲೆ ಇನ್ನು ಒಂದು ನಾನು ಕೊನೆಗೆ ಚರ್ಚೆ ಆದ್ಮೇಲೆ ಹೇಳ್ತೀನಿ. ಈ ಕಾವ್ಯವನ್ನು ಯಾವುದೇ ಪ್ರಾಯೋಗಿಕ ವಿಮರ್ಶೆ ಮಾಡುವಾಗ ಕವಿ ಹೆಸರು ಹೇಳ್ಬಾರ್ದು, ಕವಿಯನ್ನ ಪರಿಗಣಿಸಲೇಬಾರ್ದು. ಈ ಕಾವ್ಯ ಹೆಂಗಿರ್ತದೆ ನೋಡಿ, ಅಲ್ಲಿ ಏನ್ ಕೊಡ್ತಾ ಇದೆ, ಮಾತು, ವಸ್ತು, ವಿಷಯ, ವಿಚಾರ, ಅದ್ರ ಬಗ್ಗೆ ಮಾತ್ರ ಚರ್ಚೆ ಮಾಡ್ಬೇಕು. ಅದನ್ನ ಪ್ರಾಯೋಗಿಕ ವಿಮರ್ಶೆ ನಿಯಮಗಳು. ನಂತರ ಬೇಕಾದ್ರೆ ಅದು ಕವಿ ಯಾರು ಅಂತೇಳಿ ಹೇಳ್ಬೋದು, ನಿಮ್ಗೆ ಗೊತ್ತಿದೆ. ಅದನ್ನು ಕೂಡ ನಾನು 1-2 ಮಾತುಗಳಿಗೆ ಅದನ್ನ ಹೇಳಿ ಅದನ್ನ ಮುಗಿಸ್ತೇನೆ ಕೊನೆಗೆ. ಓಕೆ ಸರ್. ಅಮೀನುಲ್ಲಾ ಖಾನ್ ಯಾರೋ ಹ್ಯಾಂಡ್ ರೈಸ್ ಮಾಡಿದಾರೆ, ಪ್ರಶ್ನೆಗಳಿದ್ರೆ ಕೇಳ್ಬಹುದು. ಸರ್ ನಮಸ್ತೆ. ನಮಸ್ತೆ. ದೊಡ್ಡಮಗೆ ಸರ್, ನಿಮ್ ಜೊತೆ ನಾವು ಮಂಡ್ಯ ಹಾಮನಾಯಕ್ ಅವರ ವಿಚಾರಧಾರೆಯಲ್ಲಿ ಭಾಗವಹಿಸಿದ್ದು, ಹಾಗೂ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ರಾಘವ್ ಸರ್ ಜೊತೆ ಮತ್ತೆ ನಿಮ್ ಜೊತೆ ವೇದಿಕೆ ಹಂಚ್ಕೊಂಡಿದ್ದು ನನ್ನ ದೊಡ್ಡ ಅದೃಷ್ಟ ಅನ್ಕೋತೀನಿ. ಹಾಗಾಗಿ ಮತ್ತೆ ಇವತ್ತಿನ ವಿಚಾರಧಾರೆಗಳಲ್ಲಿ ಸರ್ ತುಂಬಾ ಸ್ಪಷ್ಟವಾಗಿ ತಾಯಿ, ಮಗು ಮತ್ತು ಕಂದ, ಇವತ್ತಿನ ವಾಸ್ತವಿಕ ಸ್ಥಿತಿಯಲ್ಲಿ ಭೂಮಿ ಮತ್ತೆ ಪರಿಸರಗಳು, ವಾತಾವರಣಗಳು, ಪ್ರಾಣಿ ಪಕ್ಷಿಗಳಿರ್ಬೋದು, ಯಾವ ರೀತಿಯಲ್ಲಿ ಬಂಡವಾಳವಾಗಿ ಹೋಗ್ತಾ ಇದೆ, ಹಾಗೂ ರಾಜಕೀಯವಾಗಿ ಹೇಗೆ ಪ್ರೇರೇಪಿತವಾಗಿ ಹೋಗ್ತಾ ಇದೆ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಹೇಳಿದಿರಿ ಸರ್. ನಿಮ್ಮ ಈ ಒಂದು ವಿಚಾರಧಾರೆಯಲ್ಲಿ ತುಂಬಾ ಅದ್ಭುತವಾಗಿ ನೀವು ಇದನ್ನ ವಿಮರ್ಶಕವಾಗಿ ಹೇಳಿದ್ದೀರಾ. ತುಂಬಾ ಧನ್ಯವಾದಗಳು. ಮತ್ತೆ ಇವತ್ತಿನ ವಾಸ್ತವಿಕ ಸತ್ಯ ಸರ್, ಇವತ್ತು ಪ್ರಕೃತಿ ಜೊತೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ತುಂಬಾ ಆಟಗಳನ್ನ ಆಡ್ತಾ ಇದೀವಿ. ನಾವು ಪ್ರಕೃತಿಯನ್ನ ದುರುಪಯೋಗಕ್ಕೆ ಮಾತ್ರನೇ ನಾವು ಉಪಯೋಗಿಸ್ಕೊತಿದೀವಿ ಅನ್ನೋಂತಹ ನನ್ನ ಒಂದು ದೃಢ ಮನೋಭಾವ ಇದು. ವಾಸ್ತವಿಕದಲ್ಲಿ ಮುಂದೆ ನೀವ್ ಹೇಳೋ ರೀತಿಯಲ್ಲಿ ಪ್ರಕೃತಿಲಿ ಇರ್ಬೋದು, ಪ್ರಾಣಿ ಪಕ್ಷಿಗಳನ್ನ ನಾವೆಲ್ಲಿ ಈ ಫಲಕಗಳ ಮೇಲೆ ನೋಡ್ತೀವೋ, ಈ ಮರ ಗಿಡಗಳನ್ನ ಎಲ್ಲಿ ನಾವು ಹೆಸರುಗಳನ್ನ ಕೊಟ್ಕೊಂಡು ಫಲಕದಲ್ಲಿ ನಾವು ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ತೋರಿಸುವಂತಹ ಸ್ಥಿತಿ ಬರುತ್ತೋ ಅಂತ ಒಂದು ಅಘಾತಕಾರಿಯಾದಂತಹ ಯೋಚನೆಗಳು ನಮ್ಮಲ್ಲಿ ಇಂದಿನ ಕಾಲಕ್ಕೆ ನಮ್ಗೆ ನಮ್ಮ ಮನಸ್ಸಲ್ಲಿ ಮೂಡ್ತಾ ಇರೋದು ವಿಪರ್ಯಾಸನೇ ಬಹುದು ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ಹಾಗಾಗಿ ತಾಯಿ ಮತ್ತೆ ಭೂಮಿ, ಇಲ್ಲಿ ಕಂದ ಇರ್ಬೋದು, ಅಜ್ಜಿ ಇರ್ಬೋದು, ಭೂಮಿ ಹೇಗೆ ತನ್ನ ಒಡಲಿನಲ್ಲಿ ಎಲ್ಲವನ್ನು ಇಟ್ಕೊಂಡು, ಕಂದ ನೀನು ನನ್ನ ಹೇಗೆ ಪೋಷಿಸ್ತೀಯ, ನಾನು ನಿನ್ನ ಹೇಗೆ ಪೋಷಿಸಲಿ ಅಂತ ತಾನಾಗಿ ಕೇಳ್ತಾ ಇದೆ. ಹಾಗಾಗಿ ಈ ವಿಚಾರಧಾರೆ ತುಂಬಾ ಇಷ್ಟ ಆಗಿದೆ. ನಮ್ಮ ಇವತ್ತಿನ ಮನಸ್ಥಿತಿಗಳಿಗೆ, ನಾವು ಮಾಡ್ತಂತಹ ಪರಿಸ್ಥಿತಿಗಳು, ಪರಿಸರಗಳನ್ನ ದುರುಪಯೋಗ ಪಡಿಸ್ಕೊತಿರುವಂತಹ ಮುಂದೊಂದು ದಿನ ಇದಕ್ಕೆ ದೊಡ್ಡ ನಾವು ಉತ್ತರವನ್ನೇ ಕೊಡ್ಬೇಕಾಗುತ್ತೆ ಈ ಮಾನವ ಕುಲ ಅನ್ನೋದನ್ನ ಈ ಸ್ಪಷ್ಟತೆಯಲ್ಲಿ ಗೊತ್ತಾಗುತ್ತೆ ಸರ್. ಹಾಗಾಗಿ ನಿಮ್ಮ ವಿಚಾರಕ್ಕೆ ತುಂಬಾ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಲ್ಲರೂ ಕೂಡ ಈ ಮನೋಧರ್ಮದಲ್ಲಿ